मयि स्थितो मदङ्गेषु स्वतन्त्रो व्याप्तवान् हरिः स विष्णुश्चास्वतन्त्रं मां स्वेच्छया वर्तयत्यजः स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरेत्। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। आनन्दतीर्थोपदिष्टो निधिर्नारायणः प्रदर्शितो येन सम्यक् जयतीर्थं तमाश्रये। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान्। श्रीराघवेन्द्रः सकलप्रदाता स्वपादकञ्जद्वयभक्तिमद्भ्यः अघाद्रिसम्भेदनदृष्टिवज्रः क्षमा सुरेन्द्रोऽवतु मां सदायम्। श्रीराघवेन्द्रः सकलप्रदाತ. 2 ದಿನಗಳಿಂದ ರಾಘವೇಂದ್ರ ಸ್ವಾಮಿಗಳವರು ಸಕಲ ಪ್ರದಾತೃಗಳಾಗಿದ್ದಾರೆ ಎನ್ನುವುದರ ಅಭಿಪ್ರಾಯ ಏನು ಅಂತ ಸ್ವಲ್ಪ ತಿಳಿದುಕೊಂಡಿದ್ದೇವೆ. ಸಕಲ ಅಂದರೆ 12 ಕಲೆಗಳಿಂದ ಕೂಡಿದ ಸೂರ್ಯ, 16 ಕಲೆಗಳಿಂದ ಕೂಡಿದ ಚಂದ್ರ, 10 ಕಲೆಗಳಿಂದ ಕೂಡಿದ ಅಗ್ನಿ ಅಂತ ನಿನ್ನೆ ದಿವಸ ತಿಳಿದಿದ್ದೇವೆ. ಅಂತಹ ಸೂರ್ಯ ಚಂದ್ರರ ಅಗ್ನಿಯ ದಾನವನ್ನು ಮಾಡಿದವರು ಅಂತ, ಸಕಲರಾದ ಈ ಮೂವರನ್ನು ದಾನ ಮಾಡಿದವರು ಅಂತ. ಅವರನ್ನು ದಾನ ಮಾಡೋದು ಅಂದ್ರೇನು? ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ಜಗತ್ತಿಗೆಲ್ಲ ಬೆಳಕು ಕೊಡ್ತಾನೆ, ಅಗ್ನಿಯು ಎಲ್ಲರಿಗೆ ಉಪಲಬ್ಧವಾಗಿದ್ದಾನೆ. ಹೊಸದಾಗಿ ಕೊಡೋದೇನು? ಭಗವಂತ ಸೃಷ್ಟಿ ಮಾಡಿ ಆಗಿದೆ. ಭಗವಂತನ ಅನುಗ್ರಹದಿಂದ ಸೂರ್ಯ ಚಂದ್ರರು ಇದ್ದಾರೆ ಜಗತ್ತಿನಲ್ಲಿ, ಅಗ್ನಿ ಇದ್ದಾನೆ. ಅದಕ್ಕೆ ನಿನ್ನೆ ದಿವಸ ತಿಳಿದಂತೆ ಸೂರ್ಯನನ್ನು ಕೊಡುವುದು ಅನ್ನುವ ಶಬ್ದಕ್ಕೆ ಆ ಸೂರ್ಯನ ಅನುಗ್ರಹ ಆಗುವಂತೆ ಮಾಡುವುದು. ಒಬ್ಬ ವ್ಯಕ್ತಿಯನ್ನು ತೋರಿಸಿ, ನಿನಗೆ ಶಾಸ್ತ್ರದ ಪಾಠ ಕೇಳಬೇಕು ಅಂತ ಅಪೇಕ್ಷೆ ಇದೆಯಲ್ಲ, ಇವರನ್ನು ಕೊಟ್ಟಿದ್ದೇವೆ ತಗೋ ಅಂತ ಹೇಳ್ತಾರೆ. ಅವರಿಗಿಂತಲೂ ಹಿರಿಯರು. ಕೊಟ್ಟಿದ್ದೇವೆ ಅಂದರೆ ಅವರು ದಿವಸ ಭೇಟಿಯಾಗುವವರೇ. ಅವರನ್ನು ಕೊಡೋದು ಅಂದರೆ ಅವರನ್ನು ಸೃಷ್ಟಿ ಮಾಡಿ ಕೊಡೋದು ಅಂತ ಅರ್ಥ ಅಲ್ಲ. ಅವರಿಂದ ಉಪಯೋಗ ಆಗುವಂತೆ ಮಾಡಿಕೊಳ್ಳುವ ಹಾಗೆ ನಮಗೆ ದಾರಿಯನ್ನು ತೋರಿಸೋದು ಅಂತ. ಆ ಅರ್ಥದಲ್ಲಿ ಇವರನ್ನು ನಿಮಗೆ ಕೊಟ್ಟಿದ್ದೇವೆ ಅಂದರೆ ಇವರಿಂದ ನೀವು ಪಾಠ ಕೇಳಬಹುದು, ಇವರಿಂದ ಮಾರ್ಗದರ್ಶನವನ್ನು ಪಡೆಯಬಹುದು, ಉಪದೇಶವನ್ನು ಪಡೆಯಬಹುದು ಅಂತ ಅರ್ಥ. ಆ ರೀತಿಯಲ್ಲಿ ಸೂರ್ಯನನ್ನು ಕೊಡುವುದು ಅಂತನ್ನುವ ಶಬ್ದಕ್ಕೆ ಸೂರ್ಯ ಇದ್ದಾನೆ ಜಗತ್ತಿನಲ್ಲಿ. ಆ ಸೂರ್ಯನ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟು ಸೂರ್ಯನ ಅಂತರ್ಯಾಮಿಯಾದ ನಾರಾಯಣನ ಉಪಾಸನೆಯನ್ನು ಮಾಡುವ ಉಪದೇಶವನ್ನು ಮಾಡಿ, ಆ ಸೂರ್ಯಾಂತರ್ಗತನಾದ ನಾರಾಯಣನ ಅನುಗ್ರಹದಿಂದ ಉತ್ತಮವಾದ ಜ್ಞಾನವನ್ನು ಪಡೆದುಕೊಂಡು ಬುದ್ಧಿಶಕ್ತಿಯನ್ನು, ಧೀಶಕ್ತಿಯನ್ನು ಪ್ರಚೋದಿಸಿಕೊಂಡು ಸಾಧನೆಯನ್ನು ಮಾಡುವುದಕ್ಕೆ ದಾರಿಯನ್ನು ತೋರಿಸೋದು ಅಂತ ಅರ್ಥ. ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುರ್ಧೃತಶಂಖಚಕ್ರ.
ಈ ಶ್ಲೋಕವನ್ನು ಉದಾಹರಣೆ ಮಾಡಿ ರಾಘವೇಂದ್ರ ಸ್ವಾಮಿಗಳವರು ಶ್ರೀಮನ್ಯಾಯ ಸುಧಾ ಗ್ರಂಥ, ಅದಕ್ಕೆ ಪ್ರಸಿದ್ಧವಾದ ಪರಿಮಳ ವ್ಯಾಖ್ಯಾನ, ನಿನ್ನೆ ಎಲ್ಲ ಅದರ ಮಹತ್ವ ವಿದ್ವಾಂಸರಿಂದ ನೀವು ಕೇಳಿದ್ದೀರಿ. ಅಂತಹ ಪರಿಮಳ ವ್ಯಾಖ್ಯಾನದಲ್ಲಿ, ಜಿಜ್ಞಾಸಾಧಿಕರಣದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಭರ್ಗೋಧ್ಯೇಯೋಖಿಲೈರ್ಜನೈಹಿ ಎಂಬ ಅನುವ್ಯಾಖ್ಯಾನದ ವ್ಯಾಖ್ಯಾನ ರೂಪವಾದ ಸುಧಾಕ್ಕೆ ಟಿಪ್ಪಣಿಯನ್ನು ಬರೆಯುವಾಗ ಈ ಶ್ಲೋಕವನ್ನು ಉದಾಹರಣೆ ಮಾಡುತ್ತಾರೆ. ಧ್ಯೇಯ ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುರ್ಧೃತ ಶಂಖಚಕ್ರಹಾನ್. ನೋಡಿದರೆ ಶ್ರೀಮನ್ಯಾಯ ಸುಧಾ ಗ್ರಂಥಕ್ಕೆ ಗಂಭೀರವಾದ ಪರಿಮಳ ವ್ಯಾಖ್ಯಾನವನ್ನು ರಚನೆ ಮಾಡುತ್ತಾ ಇದ್ದರೂ ಕೂಡ ಸೂರ್ಯಾಂತರ್ಗತನಾದ ನಾರಾಯಣನ ಉಪಾಸನೆಯನ್ನು ಹೇಗೆ ಮಾಡಬೇಕು ಅನ್ನುವುದನ್ನು ಈ ಪುರಾಣದ ಶ್ಲೋಕವನ್ನು ಉದಾಹರಣೆ ಮಾಡುವ ಮೂಲಕ, ಇದು ವೇದವ್ಯಾಸದೇವರ ವಚನವೇ, ಅಂತಹ ಶ್ರೀಮದ್ ಆಚಾರ್ಯರು ಈ ಶ್ಲೋಕವನ್ನು ಐತರೇಯ ಭಾಷ್ಯದಲ್ಲಿ ಉದಾಹರಣೆ ಮಾಡುತ್ತಾರೆ. ನರಸಿಂಹ ಪುರಾಣದಲ್ಲಿ ಬರುವಂತಹ ಈ ಶ್ಲೋಕ, ಇಂತಹ ಆ ಶ್ರೇಷ್ಠವಾದ ವಚನದ ಉದಾಹರಣೆ ಮಾಡುವ ಮೂಲಕ ಅನೇಕ ಜನ ತಿಳಿದದ್ದು ಗಾಯತ್ರಿ ಮಂತ್ರ. ಇದು ಗಾಯತ್ರಿ ಎಂಬ ದೇವಿಯನ್ನು ಪ್ರತಿಪಾದನೆ ಮಾಡುತ್ತೆ, ಸ್ತ್ರೀ ದೇವತೆಯನ್ನು ಪ್ರತಿಪಾದನೆ ಮಾಡುತ್ತದೆ ಅಂತ. ಗಾಯತ್ರಿ ಇದಕ್ಕೆ ಅಭಿಮಾನಿನಿಯಾಗಿರಬಹುದು, ಆದರೆ ಪ್ರತಿಪಾದ್ಯನಾಗಿರುವಂತಹ ಸ್ವಾಮಿ ಭಗವಂತ ನಾರಾಯಣನೇ. ಇದು ವೇದವ್ಯಾಸದೇವರೇ ಸ್ವತಃ ನರಸಿಂಹ ಪುರಾಣದಲ್ಲಿ ತಿಳಿಸಿಕೊಟ್ಟಂತಹ ತತ್ವ ಎಂಬುದಾಗಿ ಶ್ರೀಮದಾಚಾರ್ಯರು ಐತರೇಯ ಭಾಷ್ಯದಲ್ಲಿ ತೋರಿಸಿಕೊಡ್ತಾರೆ. ಅದನ್ನು ಪರಿಮಳಾಚಾರ್ಯರು ಉದಾಹರಣೆ ಮಾಡಿ ರಾಘವೇಂದ್ರ ಸ್ವಾಮಿಗಳವರು, ನೀವು ಗಾಯತ್ರಿಯ ಜಪವನ್ನು ಮಾಡಬೇಕಾಗಿದ್ದರೆ ಪ್ರತಿಪಾದ್ಯನಾದ ಭಗವಂತನ ಬಗ್ಗೆ ತಿಳುವಳಿಕೆ ಇಲ್ಲದೆ ಕೇವಲ ಸೂರ್ಯನನ್ನು ಮಾತ್ರ ಉಪಾಸನೆ ಮಾಡುವುದಲ್ಲ, ಅಥವಾ ಸ್ತ್ರೀ ದೇವತೆಯನ್ನು ಉಪಾಸನೆ ಮಾಡುವುದಲ್ಲ, ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯನಾದ ಸೂರ್ಯಾಂತರ್ಗತನಾದ ನಾರಾಯಣನನ್ನೇ ಉಪಾಸನೆ ಮಾಡಬೇಕು ಅನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಆ ಪರಮಾತ್ಮನದೇ ಒಂದು ಸ್ತ್ರೀ ರೂಪ ಇದೆ, ಅದನ್ನು ಉಪಾಸನೆ ಮಾಡಿ. ಆದರೆ ಪರಮಾತ್ಮನನ್ನು ಬಿಟ್ಟು ಬೇರೆಯವರನ್ನು ಉಪಾಸನೆ ಮಾಡುವುದಲ್ಲ. ಯಾಕೆ ಅಂದರೆ ಓಂಕಾರ ಇದು ಪರಮಾತ್ಮನನ್ನು ತಿಳಿಸಿಕೊಡುತ್ತದೆ. ಓಂಕಾರದ ವ್ಯಾಖ್ಯಾನವೇ ವ್ಯಾಹೃತಿಗಳು, ವ್ಯಾಹೃತಿಯ ವ್ಯಾಖ್ಯಾನವೇ ಗಾಯತ್ರಿ, ಗಾಯತ್ರಿಯ ವ್ಯಾಖ್ಯಾನವೇ ಪುರುಷ ಸೂಕ್ತ, ಪುರುಷ ಸೂಕ್ತದ ವ್ಯಾಖ್ಯಾನವೇ ಸಮಸ್ತ ವೇದಗಳು. ಈ ರೀತಿ ಇದೆ. ಹಾಗಾಗಿ ಪ್ರಣವ ಪ್ರತಿಪಾದ್ಯನಾದವನು ಪರಮಾತ್ಮ ಅಂತಾದ ಮೇಲೆ ಅದರ ವ್ಯಾಖ್ಯಾನವಾದ ವ್ಯಾಹೃತಿಗೆ ವ್ಯಾಖ್ಯಾನವಾದ ಗಾಯತ್ರಿಯಿಂದ ನಾರಾಯಣನೇ ಪ್ರತಿಪಾದ್ಯನಾಗಬೇಕು ಅಂತ ಅನುವ್ಯಾಖ್ಯಾನದಲ್ಲಿ ಹಾಗೂ ಶ್ರೀಮನ್ಯಾಯ ಸುಧಾದಲ್ಲಿ ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ಪ್ರತಿಪಾದನೆ ಮಾಡಿಕೊಟ್ಟಿದ್ದಾರೆ. ಅದನ್ನು ಸಮರ್ಥನೆ ಮಾಡುತ್ತಾ ರಾಘವೇಂದ್ರ ಸ್ವಾಮಿಗಳವರು ಎಲ್ಲರಿಗೆ ಆದೇಶ ಮಾಡುತ್ತಾರೆ, ಗಾಯತ್ರಿ ಜಪ ಮಾಡಲೇಬೇಕು, ಮಾಡುವಾಗ ಈ ಅನುಸಂಧಾನದಿಂದಲೇ ಮಾಡಬೇಕು ಅಂತ. ಹಾಗಾಗಿ ಆ ಸೂರ್ಯನನ್ನು ಪರಮಾತ್ಮನ ಅಧಿಷ್ಠಾನ ಎಂಬುದಾಗಿ ತಿಳಿದು ಅವನಲ್ಲಿ ಅಂತರ್ಯಾಮಿತೆಯ ಪರಮಾತ್ಮನ ಉಪಾಸನೆಯನ್ನು ಮಾಡಿ. ಯಾರಾದರೂ ಬಂದರೆ ನಾವು ದೇವರ ಪೂಜೆ ಮಾಡಬೇಕು ಅಂತ ಮಾಡೀವಿ, ಏನಾದರೂ ಕೊಡ್ರಿ ಅಂದರೆ ಏನು ಕೊಡ್ತೀರಿ? ಒಂದು ಶಾಲಿಗ್ರಾಮ ಅಥವಾ ದೇವರ ಪ್ರತಿಮೆ, ಚಕ್ರಾಂಕಿತ, ಈ ಅಧಿಷ್ಠಾನದಲ್ಲಿ ದೇವರ ಪೂಜೆಯನ್ನು ಮಾಡಪ್ಪ, ಒಳ್ಳೆಯ ಸಂಕಲ್ಪ ಮಾಡಿಕೊಂಡಿದ್ದಿ ಅಂತ ತಂದೆಯೋ ಗುರುಗಳೋ ಅಥವಾ ಮಾವನೋ ಯಾರೋ ಕೊಡ್ತಾರೆ, ಮನೆಯಲ್ಲಿ ಪೂಜೆ ಮಾಡಿಕೊಂಡು ಇರ್ರಿ ಅಂತ. ಹಾಗಾದರೆ ದೇವರ ಪೂಜೆ ಮಾಡಬೇಕು ಅಂದರೆ ದೇವರನ್ನು ತಂದು ಕೊಡಲಿಕ್ಕಾಗುವುದಿಲ್ಲ. ದೇವರು ಎಲ್ಲ ಕಡೆಗಿದ್ದಾನೆ, ಆದರೆ ಎತ್ತಿ ಕೊಡೋರು ಯಾರು? ಅವ ಎಲ್ಲರನ್ನು ಕೊಡಬೇಕು, ಅವನನ್ನು ಕೊಡೋರು ಯಾರಿದ್ದಾರೆ? ಹಾಗಾದರೆ ದೇವರನ್ನು ಕೊಡೋದು ಅಂದರೆ ದೇವರಿಗೆ ಅಧಿಷ್ಠಾನವನ್ನು ಕೊಟ್ಟು ಈ ಅಧಿಷ್ಠಾನದಲ್ಲಿ ಪೂಜೆ ಮಾಡು ಅಂತ. ಹಾಗೆ ರಾಯರು ನಮಗೆಲ್ಲ ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಅಂತ ಅಪೇಕ್ಷೆ ಇದ್ದು, ರಾಯರೇ ಪರಮಾತ್ಮನ ಪೂಜೆ ಮಾಡಬೇಕು ಅಂತ ಅಪೇಕ್ಷೆ ಇದೆ, ಏನಾದರೂ ಕೊಡಿ ಅಂದರೆ ಆ ಪರಮಾತ್ಮನ ಪೂಜೆಗೊಂದು ಅಧಿಷ್ಠಾನ ಕೊಡ್ತೇನೆ ಅಂತ ಶ್ರೀರಾಘವೇಂದ್ರ ಸಕಲ ಪ್ರದಾತ ಸೂರ್ಯನನ್ನು ಕೊಟ್ಟರು ಅಂದರೆ ಕೈಯಲ್ಲಿ ಕೊಟ್ಟರೆ ಅಲ್ಲ, ಅವನ ಹತ್ತಿರ ಹೋಗಲಿಕ್ಕೆ ಬರೋದಿಲ್ಲ, ಅವ ನಮ್ಮ ಹತ್ತಿರ ಬಂದರೂ ನಾವು ಉಳಿಯೋದಿಲ್ಲ, ಸುಟ್ಟು ಬೂದಿ ಆಗ್ತೀವಿ. ಅವನನ್ನು ಕೊಟ್ಟರು, ಇದರ ಅರ್ಥ ಆ ತಿಳುವಳಿಕೆಯನ್ನು ಕೊಟ್ಟರು. ಸೂರ್ಯನಲ್ಲಿ ಅಂತರ್ಗತನಾದ ನಾರಾಯಣನ ಉಪಾಸನೆಯನ್ನು ನೀವು ಮಾಡಿ, ಅದರಿಂದ ನಿಮ್ಮ ಉದ್ಧಾರವಾಗುತ್ತೆ ಎನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ.
ಪರಿಮಳದಲ್ಲಿಯೂ ಹೇಳಿದ್ದಾರೆ, ಪ್ರಾತಃ ಸಂಕಲ್ಪ ಗದ್ಯದಲ್ಲಿಯೂ ತಿಳಿಸಿಕೊಡುತ್ತಾರೆ. ಗಾಯತ್ರಿ ಭೂತ ವಾಕ್ ಪೃಥಿವೀ ಶರೀರ ಹೃದಯ ಭೇದೇನ ಷಡ್ವಿಧ ಗಾಯತ್ರೀ ನಾಮಕ ಲೋಕ ವೇದ ಸಮೀರ ರಮಾಂತರ್ಗತ ಪ್ರಣವಾಖ್ಯ ತುರೀಯ ಪಾದೋಪೇತ ಗಾಯತ್ರಿ ಪಾದಚತುಷ್ಟಯ ಪ್ರತಿಪಾದ್ಯ ದೇಹವ್ಯಾಪ್ತ ದೇಹಾಂತರ್ಯಾಮಿ ಜೀವವ್ಯಾಪ್ತ ಜೀವಾಂತರ್ಯಾಮಿ ರೂಪಭೇದೇನ ಚತುರೂಪಾತ್ಮಕ. ಹೀಗೆ ಆ ಗಾಯತ್ರಿ ಪ್ರತಿಪಾದ್ಯವಾದ ಭಗವತ್ ಸ್ವರೂಪವನ್ನು ಛಾಂದೋಗ್ಯೋಪನಿಷತ್ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಬಹಳ ಅದ್ಭುತವಾಗಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಅದನ್ನು ಸುಲದ ಬಾಳೆಹಣ್ಣಿನ ಹಾಗೆ ನಮಗೆಲ್ಲ ಉಪದೇಶ ಮಾಡಿದ್ದಾರೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ. ಬಹಳ ಕಷ್ಟವಾಗಿ ಏನೇನು ಅಲ್ಲಲ್ಲೇ ಉಪನಿಷತ್ತು, ಅದಕ್ಕೆ ಭಾಷ್ಯ, ಅದರ ವ್ಯಾಖ್ಯಾನ ಎಲ್ಲ ನೋಡಿ ತಿಳ್ಕೊಳ್ಬೇಕು ಅಂದರೆ ಕಷ್ಟ ಆಗ್ತದೆ ಅಂತ ಅದನ್ನು ಅತೀ ಸುಲಭವಾಗಿ ಮಂದರಿಗೂ ತಿಳಿಯುವಂತೆ ಉಪದೇಶ ಮಾಡಿ ಹೇಗೆ ಗಾಯತ್ರಿ ಪ್ರತಿಪಾದ್ಯನಾದ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಅಂತ. ಗಾಯತಿ ಚ ತ್ರಾಯತೆ ಚ ಅಂತ. ಅವನು ಗಾಯತ್ರಿ, ಸ್ತ್ರೀರೂಪಿಯಾದ ಪರಮಾತ್ಮ. ಗಾಯತ್ರಿ ಭೂತ ವಾಕ್, ವಾಕ್ ಎಂಬ ಶಬ್ದದಿಂದ ಪ್ರತಿಪಾದ್ಯನಾದ ಹಯಗ್ರೀವ ರೂಪಿಯಾದ ಪರಮಾತ್ಮ, ಅವನು ಸ್ತ್ರೀರೂಪ. ಸ್ತ್ರೀರೂಪೋ ಹಯಶೀರ್ಷವಾನ್ ಅಂತಾರೆ ಶ್ರೀಮದಾಚಾರ್ಯರು. ಹಾಗೆ ಪರಮಾತ್ಮ ಗಾಯತ್ರಿ. ಯಾಕೆ ಅಂದರೆ ತಾನೇ ಒಳಗಿದ್ದು ನಮ್ಮಿಂದ ಮಂತ್ರದ ಜಪವನ್ನು ಮಾಡಿಸ್ತಾನೆ, ತಾನೇ ರಕ್ಷಣೆ ಮಾಡ್ತಾನೆ. ನೀ ಮಾಡ್ಕೋಪ್ಪ, ಆಮೇಲೆ ನನ್ನ ಹತ್ರ ಬಾ ನೋಡ್ತೀನಿ ಅಂತಂದರೆ ಏನು ಮಾಡಬೇಕು ನಾವು? ಅಸ್ವತಂತ್ರರು. ತಾನೇ ಒಳಗಿದ್ದು ಮಾಡಿಸಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಗಾಯತ್ರಿ ಅಂತ ಕರೀತಾರೆ. ಗುಣಗಳಿಂದ ಪರಿಪೂರ್ಣನಾದದ್ದರಿಂದ, ಸರ್ವತ್ರ ವ್ಯಾಪ್ತನಾದದ್ದರಿಂದ ಪರಮಾತ್ಮನಿಗೆ ಭೂತ ಅಂತಾರೆ. ಎಲ್ಲರೊಳಗಿದ್ದು ನುಡಿಸ್ತಾನೆ, ಆದ್ದರಿಂದ ವಾಕ್ ಅಂತಾರೆ. ಸ್ತ್ರೀರೂಪನಾದ ಹಯಗ್ರೀವ ರೂಪಿಯಾದ ಪರಮಾತ್ಮನಿಗೆ ಎಲ್ಲ ಕಡೆಗೆ ಗುಣಗಳಿಂದ ವ್ಯಾಪ್ತನಾದದ್ದರಿಂದ ಪೃಥಿವಿ. ನಮ್ಮ ಶರೀರದೊಳಗೆ ಅಂತರ್ಯಾಮಿಯಾಗಿದ್ದಾನೆ. ಶರೀರದೊಳಗಿದ್ದ ಹೃದಯದೊಳಗೂ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ. ಹೀಗೆ ಆ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸೂರ್ಯಾಂತರ್ಗತನಾದ ಗಾಯತ್ರಿ ಪ್ರತಿಪಾದ್ಯನಾದ ನಾರಾಯಣನ ಉಪಾಸನೆಯನ್ನು ಮಾಡುವ ಬಗೆಯನ್ನು ತೋರಿಸಿಕೊಟ್ಟವರು. ಅದರಂತೆ ಶ್ರೀಮದ್ಗೀತಾ ಭಾಷ್ಯ ಪ್ರಮೇಯ ದೀಪಿಕಾಕ್ಕೂ ರಾಘವೇಂದ್ರ ಸ್ವಾಮಿಗಳವರ ವ್ಯಾಖ್ಯಾನ ಇದೆ. ಗೀತಾ ತಾತ್ಪರ್ಯ ನ್ಯಾಯದೀಪಿಕಾ ಅದಕ್ಕೂ ಕೂಡ ರಾಘವೇಂದ್ರ ಸ್ವಾಮಿಗಳವರ ವ್ಯಾಖ್ಯಾನ ಇದೆ. ಸ್ವಯಂ ತಾವು ಭಗವದ್ಗೀತಾ ವಿವೃತಿ ಎಂಬ ಗ್ರಂಥವನ್ನು ಬರೆದಿದ್ದಾರೆ. ಗೀತೆಯ ಮೇಲೆ ಟೀಕಾಕೃತ್ಪಾದರು ಬರೆದ ಪ್ರಮೇಯ ದೀಪಿಕಾ ನ್ಯಾಯದೀಪಿಕಾಗಳಿಗೆ ವ್ಯಾಖ್ಯಾನ ಮಾಡುವುದಲ್ಲದೆ ಭಾಷ್ಯ, ತಾತ್ಪರ್ಯ, ಪ್ರಮೇಯ ದೀಪಿಕಾ, ನ್ಯಾಯದೀಪಿಕಾಗಳ ಸಂಗ್ರಹ ರೂಪವಾಗಿ ಗೀತಾ ವಿವೃತಿ ಅಂತ ತಾವು ಸ್ವತಂತ್ರ ಗ್ರಂಥವನ್ನು ರಚನೆ ಮಾಡಿ ಭಗವದ್ಗೀತೆಗೆ ಸ್ಪಷ್ಟವಾದ ಶ್ರೀಮದ್ ಆಚಾರ್ಯರಿಗೆ ಸಮ್ಮತವಾದ ಅರ್ಥವನ್ನು ನಮಗೆ ತಿಳಿಸಿ ಪರಮೋಪಕಾರ ಮಾಡಿದ್ದಾರೆ. ಅಂತಹ ಆ ಗೀತಾ ವ್ಯಾಖ್ಯಾನ ಮಾಡುವ ಮೂಲಕವಾಗಿಯೂ ಕೂಡ ಈ ಎಲ್ಲ ಅಧಿಷ್ಠಾನಗಳ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಗೀತೆಯಲ್ಲಿ 10ನೆಯ ಅಧ್ಯಾಯದಲ್ಲಿ ಪರಮಾತ್ಮನ ವಿಭೂತಿ ರೂಪಗಳನ್ನು ತಿಳಿಸುವಾಗ ರವಿಹಿ ಅಂದರೆ ಏನು? ಪರಮಾತ್ಮನನ್ನು ತೇಜಸಾಂ ರವಿಹಿ ಅಂತ. ತೇಜೋಮಯವಾದ ವಸ್ತುಗಳಲ್ಲಿ ಪರಮಾತ್ಮನ ವಿಭೂತಿ ರೂಪ ಎಲ್ಲಿದೆ ಅಂದರೆ ರವಿ, ಸೂರ್ಯನಲ್ಲಿದೆ ಅಂತ. ಯಾಕೆ ಪರಮಾತ್ಮನನ್ನು ರವಿ ಅಂತ ಕರೀತಾರೆ? ಅದಕ್ಕೆ ಆಚಾರ್ಯರು, ಶ್ರೀಮದ್ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ರವಜ್ಞೇಯೋ ಯಥೋ ರವಿಹಿ. ರವ ಅಂದರೆ ವೇದಗಳು, ಶಬ್ದಗಳು. ಶಬ್ದಗಳಿಂದಲೇ ಪರಮಾತ್ಮನನ್ನು ತಿಳಿಯಬೇಕು. ಈಗ ನಾವು ಪ್ರತ್ಯಕ್ಷವಾಗಿ ಪರಮಾತ್ಮನನ್ನು ಕಾಣುವಂತಿಲ್ಲ. ಅಪರೋಕ್ಷ ಜ್ಞಾನ ಆದ ಮೇಲೆ ಪರಮಾತ್ಮನನ್ನು ನೋಡಬಹುದು. ಅಲ್ಲಿಯವರೆಗೆ ಪರಮಾತ್ಮನನ್ನು ಕೇವಲ ವೇದಗಳಿಂದ, ಶಬ್ದಗಳಿಂದ ತಿಳಿಯಬೇಕು. ಸದಾಗಮೈಕ ವಿಜ್ಞೇಯಂ. ಆದ್ದರಿಂದ ಪರಮಾತ್ಮನಿಗೆ ರವಿ ಎಂಬುದಾಗಿ ಕರೀತಾರೆ ಅಂತ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಹಾಗೆ ಆ ಭಗವಂತನ ವಿಭೂತಿ ರೂಪವನ್ನು ಚಿಂತನೆ ಮಾಡುವುದಕ್ಕೆ ಸೂರ್ಯ ಒಂದು ಅಧಿಷ್ಠಾನ, ಅದರಂತೆ ಚಂದ್ರನೂ ಒಂದು ಅಧಿಷ್ಠಾನ. ನಕ್ಷತ್ರಾಣಾಂ ಅಹಂ ಶಶಿ,
ನಕ್ಷತ್ರಗಳಿಗಿಂತಲೂ ಅತ್ಯಂತ ತೇಜೋಮಯನಾದ ಚಂದ್ರನಲ್ಲಿ ನನ್ನ ವಿಶೇಷವಾದ ವಿಭೂತಿ ರೂಪ ಇದೆ ಅಂತ ಪರಮಾತ್ಮ ಹೇಳ್ತಾನೆ. ಇದರಂತೆ ಇನ್ನು ಅನೇಕ ವಿಭೂತಿ ರೂಪಗಳನ್ನು ಹೇಳ್ತಾನೆ ಪರಮಾತ್ಮ. ಬೇರೆ ಬೇರೆ ವಸ್ತುಗಳಲ್ಲಿ, ಬೇರೆ ಬೇರೆ ಪರ್ವತಗಳಲ್ಲಿ ಮೇರು, ಹೀಗೆಲ್ಲ ಮೇರು ಶಿಖರಿಣಾಮಹಂ, ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ, ಹೀಗೆ ಅನೇಕ ವಿಭೂತಿ ರೂಪಗಳನ್ನೆಲ್ಲ ಪರಮಾತ್ಮ ಹೇಳ್ತಾನೆ. ಅಲ್ಲೆಲ್ಲ ರಾಯರು ತಾವು ವ್ಯಾಖ್ಯಾನವನ್ನು ಮಾಡಿ ಶ್ರೀಮದ್ ಆಚಾರ್ಯರ ಟೀಕಾಕೃತ್ಪಾದರ ವ್ಯಾಖ್ಯಾನಕ್ಕನುಗುಣವಾಗಿ ಆ ಎಲ್ಲ ಶಬ್ದಗಳ ಅರ್ಥವನ್ನು ಹೇಳಿ ಅಲ್ಲಲ್ಲಿ ಭಗವಂತನ ರೂಪವನ್ನು ಹೇಗೆ ಉಪಾಸನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದರೆ ದೇವರ ಪೂಜೆ ಮಾಡಬೇಕು, ನಾವು ದೇವರ ಧ್ಯಾನ ಮಾಡಬೇಕು, ಏನಾದರೂ ಕೊಡಿ ನಮಗೆ ಅಂದರೆ ಒಂದು ಬರೀ ಸಂಪುಷ್ಟ ಕೊಟ್ಟಿಲ್ಲ ರಾಯರು. ಎಲ್ಲೆಲ್ಲಿ ಯಾವ ಯಾವ ಅಧಿಷ್ಠಾನಗಳಲ್ಲಿ ಭಗವಂತನ ವಿಭೂತಿ ರೂಪಗಳ ಚಿಂತನೆ ಮಾಡಬೇಕು ಅಂತ, ಸಕಲ ಅಂದರೆ ಸೂರ್ಯ, ಸಕಲ ಅಂದರೆ ಚಂದ್ರ, ಸಕಲ ಅಂದರೆ ಅಗ್ನಿ, ಹೀಗೆ ಬೇರೆ ಬೇರೆ ತರಹದ ತೇಜಶ್ಚಾಸ್ಮಿ ವಿಭಾವಸೌ, ಹೀಗೆ ಬೇರೆ ಬೇರೆ ಅಧಿಷ್ಠಾನಗಳನ್ನು ಹೇಳುವುದು ಅಷ್ಟೇ ಅಲ್ಲ. ಸಕಲ ಅಂದರೆ ನಾವು ಬರೀ ಮೂರೇ ಜನರನ್ನು ತಿಳಿದುಕೊಂಡದ್ದಲ್ಲ, ಕಲಾ ಸಹಿತ ಸಕಲ ಅಂತ ಒಂದು ಜೋಡಿಸಿದ್ದಷ್ಟೇ. ಹಾಗೆ ನೋಡಿದರೆ ಸಕಲ ಪ್ರದಾತ ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಅಂತನ್ನುವ ಕೃಷ್ಣನ ಸಂದೇಶವನ್ನು ನಮ್ಮೆಲ್ಲರಿಗೆ ತಿಳಿಸಿಕೊಡುವ ಮೂಲಕ ಯಾವುದು ಉತ್ತಮವಾದ ವಸ್ತು ಇದೆಯೋ ಅಲ್ಲೆಲ್ಲ ಪರಮಾತ್ಮನ ವಿಭೂತಿ ರೂಪ ಇದೆ ಅಂತ ತಿಳಿಯಿರಿ. ಇದು ವಿಭೂತಿ ರೂಪದ ಬಗ್ಗೆ. ಆದರೆ ಪರಮಾತ್ಮನ ಹಾಗೆ ನೋಡಿದರೆ ಭಗವಂತನ ಅಸ್ತಿತ್ವ ಎಲ್ಲಿದೆ? ಇಲ್ಲದೇ ಇದ್ದ ಸ್ಥಳವೇ ಇಲ್ಲ. ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ ಅನ್ನುವುದನ್ನು ತಮ್ಮ ವ್ಯಾಖ್ಯಾನಗಳ ಮೂಲಕ, ಗ್ರಂಥಗಳ ಮೂಲಕ ತಿಳಿಸಿಕೊಟ್ಟು, ವಿಶೇಷ ಸನ್ನಿಧಾನ, ವಿಶೇಷ ಪದಾರ್ಥಗಳಲ್ಲಿ ಇದೆ, ವಿಶಿಷ್ಟವಾದ ವಿಭೂತಿ ರೂಪಗಳಿವೆ ಎನ್ನುವುದನ್ನು ತಿಳಿಸಿಕೊಟ್ಟು, ಪರಮಾತ್ಮನ ಉಪಾಸನೆ ಮಾಡಬೇಕೆಂದು ಬಯಸುವವರಿಗೆ ಅವರವರ ಯೋಗ್ಯತೆಗೆ ತಕ್ಕ ಅಧಿಷ್ಠಾನಗಳಲ್ಲಿ ಅವರವರ ಉಪಾಸನೆ ಮಾಡುವುದಕ್ಕೆ ಎಲ್ಲ ಅಧಿಷ್ಠಾನಗಳನ್ನು ಕೂಡ ಶಿಷ್ಯರಿಗೆ ತೋರಿಸಿಕೊಟ್ಟವರು, ಉಪದೇಶ ಮಾಡಿದವರು ಅನ್ನುವ ಅರ್ಥದಲ್ಲಿ ಶ್ರೀರಾಘವೇಂದ್ರ ಸಕಲಪ್ರದಾತ, ಅವರು ಸಕಲಪ್ರದಾತ ಆಗಿದ್ದಾರೆ ಅಂತ ಅವರ ಸ್ತೋತ್ರ ಮಾಡಿ ಅನುಗ್ರಹ ಪಡೆಯೋದು ಒಂದು, ಬರೀ ಸ್ತೋತ್ರ ಮಾಡಿ ಈಚೆಗೆ ಬರಬಾರದು. ಅವರು ಉಪದೇಶ ಮಾಡಿದ್ದರೊಳಗೆ ನಮ್ಮ ಶಕ್ತಿ ಯೋಗ್ಯತೆ ಇದ್ದಷ್ಟು ನಾವು ಚಿಂತನೆ ಮಾಡುವ, ಉಪಾಸನೆ ಮಾಡುವ ಯೋಗ್ಯತೆ ಇದ್ದವರು ಉಪಾಸನೆ ಮಾಡುವುದು, ಇಲ್ಲದೇ ಇದ್ದರೆ ಸ್ಮರಣೆ ಮಾಡಬಹುದು ಅಂತ ಹೇಳಿದ್ದಾರೆ. ಎಲ್ಲರಿಗೂ ಎಲ್ಲ ಉಪಾಸನೆ ಮಾಡಲಿಕ್ಕೆ ಆಗೋದಿಲ್ಲ. ಇಂತಿಂತಹ ಅಧಿಷ್ಠಾನದಲ್ಲಿ ಇಂತಹ ಭಗವದ್ರೂಪಗಳಿವೆ ಅಂತ ಸ್ಮರಣೆಯನ್ನಾದರೂ ಮಾಡಿದರೆ ಅವರು ಕೊಟ್ಟ ದಾನ, ಅವರು ಮಾಡಿದ ಉಪಕಾರ ಸಾರ್ಥಕವಾಗತ್ತೆ. ಅದನ್ನು ನಾವು ಸಾರ್ಥಕಪಡಿಸಿಕೊಂಡದ್ದಕ್ಕೆ ನಾವು ಧನ್ಯರಾಗ್ತೇವೆ ಎನ್ನುವ ಭಾವನೆ ನಮ್ಮಲ್ಲಿರಬೇಕು. ಈ ಅರ್ಥದಲ್ಲಿ ಶ್ರೀರಾಘವೇಂದ್ರ ಸಕಲಪ್ರದಾತ. ಅದು ಕೂಡ ನಿನ್ನೆ ತಿಳಿದ ಹಾಗೆ ಮುಖ್ಯವಾಗಿ ಸಕಲರು ಅಂದರೆ ವಾಯುದೇವರೇ. ಮುಖ್ಯವಾಗಿ ಎಲ್ಲ ಕೆಲವು ಅವರು ಪ್ರಾಣದೇವರು ಸ್ವಯಂ ಕಲಾಭಿಮಾನಿಗಳು. ಅವರನ್ನು ಬಿಟ್ಟು ಕೆಳಗಿದ್ದವರೆಲ್ಲ ಇದ್ದಾರಲ್ಲ, ಸ ಪ್ರಾಣಮಸೃಜತ ಪ್ರಾಣಾತ್ ಶ್ರದ್ಧಾಂ ಖಂ ವಾಯುರ್ಜ್ಯೋತಿ ಆಪಃ ಅನ್ನಂ ಪೃಥಿವೀ ಇಂದ್ರಿಯಂ ಮನಃ ಅನ್ನಂ ಅನ್ನಾದ್ ವೀರ್ಯಂ ತಪೋ ಮಂತ್ರಾಃ ಕರ್ಮ ಲೋಕಾಃ ಲೋಕೇಶು ನಾಮಚ. ಈ 16 ಕಲೆಗಳಲ್ಲಿ ಒಂದು ಕಲೆ ವಾಯುದೇವರು, ಇನ್ನು 15 ಕಲೆಗಳು ಅವರೆಲ್ಲ ಚಿಕ್ಕವರೇ. ಭಾರತೀ ದೇವಿ ಶ್ರದ್ಧಾಕ್ಕೆ ಅಭಿಮಾನಿನಿಯನ್ನು ಆರಂಭ ಮಾಡಿಕೊಂಡ್ರೆ ಪುಷ್ಕರನವರೆಗೆ ಕರ್ಮದೇವತೆ ಎಲ್ಲರೂ ಕೂಡ ವಾಯುದೇವರಿಗಿಂತಲೂ ತಾರತಮ್ಯದಲ್ಲಿ ಚಿಕ್ಕವರೇ. ಅವರೆಲ್ಲರಿಗೆ ಅಧಿಪತಿಗಳಾದವರು ಇವರು. ಒಂದು ನಿಯಮವನ್ನು ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಒಂದು ವಸ್ತುವಿಗೆ ಒಬ್ಬನನ್ನು ಅಭಿಮಾನಿ ದೇವತೆ ಅಂತ ಹೇಳ್ತಾರೆ. ಅಭಿಮಾನಿ ದೇವತೆ ಅಂದರೆ ಏನು ಅನ್ನುವುದರ ಬಗ್ಗೆ ಜಿಜ್ಞಾಸುಗಳು ತಿಳಿದುಕೊಳ್ಳಬೇಕು. ಅಭಿಮಾನಿ ದೇವತೆಗಳು ಅಂದರೆ ನಿಯಾಮಕರು ಅಂತ. ಯಾಕಂದರೆ ಕನ್ನಡ ಕೆಲವು ಶಬ್ದಗಳಿಗೆ ವ್ಯವಹಾರದಲ್ಲಿ ಬಳಕೆ ಇಲ್ಲದೇ ಇದ್ದರೆ ಒಂದರ್ಥದಲ್ಲಿ ವಾಸಿ, ಈ ಶಬ್ದದ ಅರ್ಥ ನಮಗೆ ಗೊತ್ತಾಗಿಲ್ಲ ಅಂತ ಬಿಟ್ಟುಬಿಡ್ತಾನೆ ಮನುಷ್ಯ. ಸಂಸ್ಕೃತದಲ್ಲಿ ಆ ಶಬ್ದ ಇದ್ದರೆ, ವ್ಯವಹಾರದಲ್ಲಿ ಬಳಕೆ ಇದ್ದು ಬೇರೆ ಅರ್ಥದಲ್ಲಿ ಬಳಕೆ ಆಗ್ತಾ ಇದ್ದರೆ ಅದು ಸ್ವಲ್ಪ ಕನ್ಫ್ಯೂಷನ್ ಆಗುವ ಸಾಧ್ಯತೆಗಳು ಹೆಚ್ಚು ಇರುತ್ತೆ.
ಇದೇ ಅರ್ಥದಲ್ಲಿ ಅಲ್ಲಿಯೂ ಬಳಸ್ತಾರಾ ಅಂತ. ನಾವು ಇವ್ರ ಮೇಲೆ ಭಾಳ ಅಭಿಮಾನ ಮಾಡ್ತೇವೆ, ಅವರು ನಮ್ಮ ಮೇಲೆ ಅಭಿಮಾನ ಮಾಡ್ತಾರೆ ಅಂತ ಈ ಅಭಿಮಾನ ಶಬ್ದ ಕನ್ನಡದಲ್ಲಿ ಬೇಕಾದಷ್ಟು ಬೇರೆ ಬೇರೆ ಭಾಷೆಗಳಲ್ಲಿಯೂ ಕೂಡ ಬಳಕೆಯಾಗ್ತದೆ. ಹಾಗೆ ಬರೀ ಅಭಿಮಾನ ಅಲ್ಲ ಇದು. ಅಭಿಮಾನ ಅನ್ನುವ ಶಬ್ದಕ್ಕೆ ಇಲ್ಲಿ ನಿಯಾಮಕತ್ವ ಅಂತ ಅರ್ಥ. ಪರಮಾತ್ಮನ ಅಧೀನವಾಗಿ ಭಗವಂತನ ಆದೇಶದಂತೆ ಇದು ಅವನ ಅಧೀನವಾಗಿ ನನ್ನ ಅಧೀನವಾಗಿದೆ ಎನ್ನುವ ಅಭಿಮಾನವೂ ಇರುತ್ತೆ. ಆದರೆ ಬರೀ ಅಭಿಮಾನ ಮಾಡೋದಲ್ಲ, ನಿಯಮನ ಮಾಡೋದು. ಆ ಪರಮಾತ್ಮನ ಅಧೀನವಾದ, ತಮಗಿಂತಲೂ ಉತ್ತಮ ದೇವತೆಗಳ ಅಧೀನವಾದ ಒಂದು ಸ್ವಾಮಿತ್ವ ಇದೆಯಲ್ಲ, ಅದಕ್ಕೆ ಅಭಿಮಾನ ಅಂತ ಕರೆಯೋದು. ಅಂದರೆ ನೀರಿಗೆ ವರುಣದೇವರು ಅಭಿಮಾನಿ. ಏನದರ ಅರ್ಥ? ನೀರಿನ ಮೇಲೆ ಭಾಳ ಪ್ರೀತಿ ಇದೆ ಅವರಿಗೆ ಅಂತಾರೆ. ಪ್ರೀತಿ ನಿಮಗೂ ಇದೆ, ನೀವು ಅಭಿಮಾನಿಗಳ ನೀರಿಗೆ? ಅಲ್ಲ. ಹಾಗಾದರೆ ನೀರಿಗೆ ಅಭಿಮಾನಿಯಾಗಿದ್ದಾನೆ ವರುಣ ಅಂದರೆ ನೀರಿನ ಮೇಲೆ ಅಭಿಮಾನ ಮಾಡ್ತಾನೆ ಅಂತ ಅರ್ಥ ಅಲ್ಲ. ಬರೀ ಅಭಿಮಾನ ಮಾಡ್ತಾನೆ, ಅದು ಬೇರೆ ವಿಷಯ. ಆದರೆ ಪರಮಾತ್ಮನ ಅಧೀನವಾಗಿ, ಕೇವಲ ಪರಮಾತ್ಮ ಅಲ್ಲ, ಲಕ್ಷ್ಮೀ ದೇವಿಯನ್ನು ಆರಂಭ ಮಾಡಿಕೊಂಡು ಕೆಳಗಿನ ಎಲ್ಲ ದೇವತೆಗಳಿಗೆ ಸೂರ್ಯ ಚಂದ್ರರವರೆಗೆ 13ನೇ ಕಕ್ಷೆ ವರುಣ, 12ನೇ ಕಕ್ಷೆಯಲ್ಲಿ ಬರುವ ಸೂರ್ಯ ಚಂದ್ರ ಯಮಧರ್ಮನವರೆಗೆ ಇರುವ ಎಲ್ಲ ಮೇಲಿನ ದೇವತೆಗಳ ಅಧೀನನಾಗಿ, ವಿಶೇಷವಾಗಿ ಮುಖ್ಯ ಪ್ರಾಣದೇವರ ಲಕ್ಷ್ಮೀನಾರಾಯಣರ ಅಧೀನವಾಗಿ ಆ ನೀರಿನ ನಿಯಮನ ಮಾಡ್ತಾನೆ. ಇವತ್ತು ಜಲತತ್ವ ಪ್ರಪಂಚದೊಳಗಿದೆ ಅಂದರೆ ವರುಣನ ಅಧೀನವಾಗಿದೆ. ಆ ಜಲತತ್ವದೊಳಗಿರುವ ಗುಣ ವರುಣನ ಅಧೀನವಾಗಿದೆ. ಅದರಿಂದ ನಮಗೆ ಆರೋಗ್ಯ ಆಗತ್ತೆ, ಅದು ವರುಣನ ಕೃಪೆಯಿಂದ. ರೋಗಗಳ ಪರಿಹಾರವಾಗ್ತದೆ ವರುಣನ ಕೃಪೆಯಿಂದ. ಅಪ್ಸುಮೇ ಸೋಮೋ ಅಬ್ರವೀದ್ ಅಂತರ್ವಿಶ್ವಾನಿ ಭೇಷಜ, ಎಲ್ಲ ಔಷಧಗಳು ನೀರಿನಲ್ಲಿವೆ, ಅದು ವರುಣನ ಕೃಪೆಯಿಂದ. ಈ ತರಹದ ಒಂದು ವಿಶಿಷ್ಟವಾದ ನಿಯಾಮಕತ್ವ ಏನಿದೆ ಅದು ಅಭಿಮಾನ. ಅಭಿಮಾನಿಗಳು ಅಂದರೆ ನಿಯಮನ ಮಾಡುವವರು, ನಿಯಂತ್ರಣ ಮಾಡುವವರು, ಕಂಟ್ರೋಲರ್, ಪ್ರೇರಣೆ ಮಾಡುವವರು ಅಂತ ಅರ್ಥ. ಸ್ವತಂತ್ರವಾಗಿ ಪ್ರೇರಣೆ ಮಾಡಿದರೆ ಅವರನ್ನು ಅಭಿಮಾನಿ ಎನ್ನಬಾರದು. ಇನ್ನೊಬ್ಬರ ಅಧೀನವಾಗಿ ನಿಯಮನ ಮಾಡಿದರೆ ಅವರಿಗೆ ಅಭಿಮಾನಿ ಎನ್ನಬೇಕು. ದೇವರನ್ನು ಅಭಿಮಾನಿ ಎನ್ನಬಾರದು. 1ಕ್ಕೆ 2ಕ್ಕೆ ನಿಯಾಮಕರಾದರೇ ಇವರನ್ನು ಅಭಿಮಾನಿ ಅಂತೀರಿ ಅಂದಮೇಲೆ ಇಡೀ ಜಗತ್ತಿಗೆ ನಿಯಾಮಕನಾದ ಪರಮಾತ್ಮ ದೊಡ್ಡ ಅಭಿಮಾನಿ, ಜಗದಭಿಮಾನಿ ಅಂತ ಕರೆಯೋಣವೇ ಅಂದರೆ ಕರೆಯಬಾರದು. ಯಾಕೆ ಅಂದರೆ ದೇವರು ಸ್ವತಂತ್ರವಾಗಿ ನಿಯಮನ ಮಾಡುವವ, ಇನ್ನೊಬ್ಬರ ಅಧೀನವಾಗಿ ನಿಯಮನ ಮಾಡುವವನಲ್ಲ. ಒಬ್ಬರ ಅಧೀನವಾಗಿ ನಿಯಮನ ಮಾಡಿದರೆ ಮಾತ್ರ ಅವರನ್ನು ಅಭಿಮಾನಿ ಅಂತ ಕರೆಯುವುದು. ಹೀಗಿದೆ. ಆ ದೃಷ್ಟಿಯಲ್ಲಿ ನಾವು ಚಿಂತನೆ ಮಾಡುವುದಾದರೆ ಅಭಿಮಾನಿ ದೇವತೆಗಳು ಅಂದರೆ ಈ ರೀತಿ ಇರ್ತಾರೆ. ಕೆಳಗಿನ ಅಭಿಮಾನಿ ದೇವತೆಗಳು, ಇದೇ ಉದಾಹರಣೆ ತಗೊಳ್ಳೋಣ. ವರುಣದೇವರು ನೀರಿಗೆ ಅಭಿಮಾನಿಗಳು ಅಂದರೆ ವರುಣದೇವರು ಒಬ್ಬರೇ ಅಲ್ಲ, ಅವರ ಮೇಲಿನವರೆಲ್ಲ ಅದಕ್ಕೆ ಅಭಿಮಾನಿಗಳು ಅಂತ ಅರ್ಥ. ಹಾಗೆ ಅಗ್ನಿ 15ನೇ ಕಕ್ಷೆಯಲ್ಲಿ ಬರ್ತಾನೆ, ತೇಜಸ್ತತ್ವಕ್ಕೆ ಅಭಿಮಾನಿ. ಅವನು ವಿಶೇಷವಾಗಿ ಅಭಿಮಾನಿ. ಆದರೆ ಅವನ ಮೇಲೆ ಬರುವವರೆಲ್ಲ ಅದಕ್ಕೆ ದೇವತೆಗಳು, ತತ್ವಾಭಿಮಾನಿಗಳೆಲ್ಲ ಅದಕ್ಕೆ ಅಭಿಮಾನಿಗಳು ಅಂತ ಅರ್ಥ. ಹಾಗೆ ನೋಡಿದರೆ ಎಲ್ಲ ಕಲೆಗಳಿಗೂ ಮುಖ್ಯ ಪ್ರಾಣದೇವರು ಅಭಿಮಾನಿಗಳು. ಯಾಕೆ ಅಂದರೆ ಅವರು ಜೀವೋತ್ತಮರು. ಹೀಗಾಗಿ ಅವರೇನಾದರೂ ಎಲ್ಲ ಕಲೆಗಳಿಗೂ ಅಭಿಮಾನಿಗಳಾದದ್ದರಿಂದ ವಿಶೇಷವಾಗಿ ಅವರು ಸಕಲರು ಅಂತ. ಉಳಿದವರು ಒಂದೊಂದು ಕಲೆಗಳಿಗೆ ಅಭಿಮಾನಿಗಳಾದರೆ ಇವರು ಎಲ್ಲ ಕಲೆಗಳಿಗೂ ಅಭಿಮಾನಿಗಳಾದದ್ದರಿಂದ ಎಲ್ಲ ಕಲಾಗಳಿಂದಲೂ ಇವರು ಸಹಿತರಾಗಿದ್ದಾರೆ. ಅಂದರೆ ಇವರ ಅಧೀನದಲ್ಲಿ, ಇವರ ವಶದಲ್ಲಿವೆ. ಎಲ್ಲ ಕಲೆಗಳು ಇವರ ವಶದಲ್ಲಿವೆ. ಎಲ್ಲ ಕಲೆಗಳು ಅಂದರೆ ನೆನಪಿಟ್ಕೊಂಡಿದ್ದೀರಿ ಅಂದ್ಕೊಳ್ತೇನೆ. ಶ್ರದ್ಧೆ, ಯಾವುದೇ ಕಾರ್ಯವನ್ನು ಮಾಡುವಂತಹ ಒಂದು ಕ್ರಿಯಾಶಕ್ತಿ, ಪ್ರಾಣಶಕ್ತಿ, ಅದು ಅವರ ಅಧೀನ. ಇಡೀ ಜಗತ್ತಿನಲ್ಲಿ ಎಲ್ಲಿಯೇ ಒಂದು ಕಡೆಗೆ ಶ್ರದ್ಧೆ ಇದೆ, ಆಸ್ತಿಕ್ಯ ಬುದ್ಧಿ ಇದೆ ಅಂತಂದರೆ ಅದು ವಾಯುದೇವರ ಅಧೀನ. ಪಂಚಮಹಾಭೂತಗಳು ವಾಯುದೇವರ ಅಧೀನ. ಇಂದ್ರಿಯಗಳು, ಮನಸ್ಸು, ವೀರ್ಯ ಎಲ್ಲವೂ ವಾಯುದೇವರ ಅಧೀನ. ನಮ್ಮ ಇಂದ್ರಿಯ ಗೋಲಕಗಳಿವೆ, ಕರ್ಮಗಳನ್ನು ಮಾಡುತ್ತೇವೆ, ಇದೆಲ್ಲವೂ ವಾಯುದೇವರ ಅಧೀನ. ಈ ರೀತಿ ವಾಯುದೇವರೇನಾಗಿದ್ದಾರೆ? ಸಕಲರಾಗಿದ್ದಾರೆ. ಆ ತರಹದ ಸಕಲರಾದ ವಾಯುದೇವರ ಉಪದೇಶವನ್ನು ಮಾಡಿದವರು ರಾಯರು. ಶ್ರೀರಾಘವೇಂದ್ರ
ಸಕಲ ಪ್ರದಾತ. ವಾಯುದೇವರನ್ನೇ ನಮಗೆ ಕೊಟ್ಟಿದ್ದಾರೆ. ವಾಯುದೇವರನ್ನು ನಮಗೆ ಕೊಟ್ಟಿದ್ದಾರೆ. ವಾಯುದೇವರು ಮೊದಲೇ ಇದ್ದರು. ಆ ವಾಯುದೇವರ ವಿಶೇಷವಾದ ಜ್ಞಾನವನ್ನು ಅಜ್ಞಾನಿಗಳಾದ ನಮಗೆಲ್ಲ ಉಪದೇಶ ಮಾಡಿ ಅವರ ಜ್ಞಾನ ಆಗುವಂತೆ ಮಾಡಿದ್ದರಿಂದ ಸಕಲ ಪ್ರದಾತ. ಅದೇ ದಾನ. ಪರಮಾತ್ಮನನ್ನು ವಾಯುದೇವರನ್ನು ದಾನ ಮಾಡೋದು ಅಂದರೆ ಅವರ ತತ್ವವನ್ನು ತಿಳಿಸಿಕೊಟ್ಟು ಉಪದೇಶ ಮಾಡೋದು ಅಂತ ಅರ್ಥ. ಈಗ ಒಂದು ಉದಾಹರಣೆ ಸಾಕು, ಎಲ್ಲ ಹೇಳಲಿಕ್ಕೆ. ನಾವೇನು ಸರ್ವಜ್ಞರು ಅಲ್ಲ, ಈಗ ಸಮಯವೂ ಇಲ್ಲ. ಈಗ ಒಂದು ಕರ್ಮ ಅನ್ನುವ ಕಲೆ ನೀವು ನೋಡಿದಿರಿ. 16 ಕಲೆಗಳಲ್ಲಿ ಒಂದು ಕಲೆ ಕರ್ಮ. ಆ ಕರ್ಮಕ್ಕೂ ಮುಖ್ಯ ಅಭಿಮಾನಿಗಳು ವಾಯುದೇವರೇ. ಪುಷ್ಕರ ಇದ್ದಾನೆ, ಪುಷ್ಕರನೂ ಅಭಿಮಾನಿ. ಅವನು ವರುಣನ ಮಗ. ಅವನು ಕೂಡ ಕರ್ಮಕ್ಕೆ ಅಭಿಮಾನಿ, ಸಣ್ಣ ಅಭಿಮಾನಿ. ಮುಖ್ಯ ಅಭಿಮಾನಿಗಳು ವಾಯುದೇವರೇ. ಆ ಕರ್ಮಾಭಿಮಾನಿಯಾದ, ಮುಖ್ಯವಾಗಿ ಕರ್ಮ ಎಂಬ ಕಲೆಗೆ ಅಭಿಮಾನಿಗಳಾದ ವಾಯುದೇವರ ಬಗ್ಗೆ ಅದೆಷ್ಟು ಚೆನ್ನಾಗಿ ಮನದಟ್ಟಾಗುವಂತೆ ಸವಿವರವಾಗಿ ರಾಯರು ಉಪದೇಶ ಮಾಡಿದ್ದಾರೆ. ನಿಮಗೆ ಗೊತ್ತಲ್ವೋ, ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ವಾಯುದೇವರು ಎಲ್ಲ ಕರ್ಮಗಳನ್ನು ಮಾಡಿಸ್ತಾರೆ ಅಂತ ಒಂದು ಮಾತಿನಲ್ಲಿ ಹೇಳಿ ಮುಗಿಸಿದರ ರಾಯರು. ಸರ್ವಕರ್ಮಕರ್ತ, ಸರ್ವಕರ್ಮಕಾರಯಿತ್ರ, ಸರ್ವಕರ್ಮ ಫಲಪ್ರದೇನ, ಸರ್ವಕರ್ಮ ಸಿದ್ಧಿಪ್ರದೇನ, ಸರ್ವಕರ್ಮ ಶುದ್ಧಿಪ್ರದೇನ, ಸರ್ವಕರ್ಮ ನಿಷ್ಠೇನ, ಸರ್ವಕರ್ಮನಿಷ್ಠ ಭಗವದ್ರೂಪೋಪಾಸಕೇನ. ಇಷ್ಟೆಲ್ಲ ಹೇಳ್ತಾರೆ. ಇನ್ನೂ ಹೇಳಿದ್ದಾರೆ, ವೇದೋಕ್ತವಾದ ಸಕಲ ಕರ್ಮಗಳು, ಲೌಕಿಕವಾದ ಸಕಲ ಕರ್ಮಗಳು ಏನೇ ಇರಲಿ, ಯಾವುದೇ ಕರ್ಮವನ್ನು ನಾವು ಮಾಡಬೇಕು ಅಂದರೆ ಒಳಗಿದ್ದು ಮಾಡಿಸುವವರು ಮುಖ್ಯ ಪ್ರಾಣದೇವರು ಪರಮಾತ್ಮನ ಆಜ್ಞೆಯಿಂದ. ಆ ಕರ್ಮ ಅನ್ನುವ ಕಲೆಗೆ ಅಭಿಮಾನಿಗಳಾಗಿ, ಪ್ರೇರಕರಾಗಿ ಆ ಕರ್ಮವನ್ನು ನಮ್ಮಿಂದ ಮಾಡಿಸುವವರು ವಾಯುದೇವರು ಅನ್ನುವುದನ್ನು ಎಷ್ಟು ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ ರಾಯರು. ಸರ್ವಕರ್ಮಕರ್ತ, ಪ್ರಪಂಚದೊಳಗಿನ ಎಲ್ಲ ಜೀವರಾಶಿಗಳು ಮಾಡುವ ಎಲ್ಲ ಕರ್ಮಗಳನ್ನು ಒಳಗಿದ್ದು ಮಾಡಿಸ್ತಾರೆ. ಅಂಥೇನೆ ಆ ವಾಯುದೇವರ ಪುಣ್ಯದ ಬೆಟ್ಟ ಎಷ್ಟಿದೆ ಅಂತ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ಪುಣ್ಯ ಕಾರ್ಯ ಮಾಡಿದ ಅಂದರೆ ಅವನಿಗೆ ಒಂದು ಪುಣ್ಯ ಬರ್ತದೆ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಪುಣ್ಯದ ಕೆಲಸ. ಅವನಿಂದ ಮಾಡಿಸಿದವನಿಗೆ ಇನ್ನೂ ವಿಶೇಷವಾದ ಪುಣ್ಯ ಬರ್ತದೆ. ಜೀವರಾಶಿಗಳು ಎಷ್ಟಿದ್ದಾರೆ? ಅನಂತ. ಎಲ್ಲರಿಂದಲೂ ಕರ್ಮಗಳನ್ನು ಅವರು ಮಾಡಿಸ್ತಾರೆ ಅಂದರೆ ಅಷ್ಟೆಲ್ಲ ಜೀವರಾಶಿಗಳಿಂದ ಕರ್ಮ ಮಾಡಿಸಿದ ಪುಣ್ಯ ವಾಯುದೇವರಿಗೆ ಬರ್ತದೆ. ಅದಕ್ಕಾಗೇನೆ ಟೀಕಾಕೃತ್ಪಾದರು ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಅಂದರು. ಅನಂತ ಪುಣ್ಯದ ಸಾಗರ, ಅನಂತ ಪುಣ್ಯಗಳ ಮೇರು ಏನು ಕರೆದರೂ ಕಡಿಮೆ ಇದೆ. ಅಂಥ ಮಹಾನುಭಾವರು ವಾಯುದೇವರು. ಅದನ್ನು ತಿಳಿಸಿಕೊಡ್ತಾರೆ. ಸಣ್ಣ ಶಬ್ದ ಆದರೆ ಸ್ಪಷ್ಟ ಶಬ್ದ. ಸರ್ವಕರ್ಮಕರ್ತ, ಎಲ್ಲರ ಎಲ್ಲ ಕರ್ಮ, ಎರಡರ್ಥ ಅದಕ್ಕೆ. ಎಲ್ಲರ ಎಲ್ಲ, ಸರ್ವಕರ್ಮಕರ್ತ, ಎಲ್ಲರ ಎಲ್ಲ ಕರ್ಮಗಳನ್ನೂ ಮಾಡಿಸುವವರು. ಅಲ್ಲ, ಎಲ್ಲರ ಎಲ್ಲ ಕರ್ಮಗಳನ್ನು ಮಾಡಿಸುವವರು ಅಂದರೆ ಸಮಸ್ಯೆ ಆಗತ್ತಲ್ಲ? ಆಗಲ್ವಾ? ಆಗತ್ತೆ. ಪುಣ್ಯ ಕರ್ಮಗಳನ್ನು ಮಾಡಿಸಿದ್ದಕ್ಕೆ ಪುಣ್ಯ ಬಂದಂತೆ ಎಲ್ಲ ಕರ್ಮಗಳು ಅಂದಾಗ ಕೆಟ್ಟ ಕರ್ಮಗಳು ಬರುತ್ತಲ್ಲ. ಎಷ್ಟೋ ಜನ ಕೆಟ್ಟ ಕರ್ಮಗಳನ್ನು ಮಾಡ್ತಾರೆ. ಆ ಕೆಟ್ಟ ಕರ್ಮಗಳನ್ನು ಮಾಡಿಸಿದರೆ ಅವರಿಗೆ ಪಾಪ ಬರೋದಿಲ್ವೇ? ಹಾಗಾದರೆ ಪುಣ್ಯದ ಜೊತೆಗೆ ಬರೋದಿಲ್ಲ. ಪುಣ್ಯಕರ್ಮಗಳನ್ನು ಮಾಡಿಸಿದರೂ ಅವರಿಗೆ ಪುಣ್ಯನೇ ಬರೋದು. ಪಾಪಕರ್ಮಗಳನ್ನು ಮಾಡಿಸಿದರೂ ಕೂಡ ಅದರಲ್ಲಿ ಅಭಿರುಚಿಯಿಂದ ಮಾಡಿಸೋದಿಲ್ಲ ಅವರು. ಪಾಪಕರ್ಮಗಳನ್ನು ಮಾಡಿಸಿದರೆ ಅವರಿಗೇನೋ ಒಂದು ಆನಂದ ಆಗುತ್ತೆ ಅಂತ. ದೇವರ ಆಜ್ಞೆ ಇದೆ, ಅವನ ಯೋಗ್ಯತೆ, ಅವನ ಪೂರ್ವಕರ್ಮಗಳು, ಅದಕ್ಕೆ ತಕ್ಕಂತೆ ಈಗ ಅವನಿಂದ ಪಾಪಕರ್ಮಗಳನ್ನು ಮಾಡಿಸಿ ಅವನಿಗೆ ನರಕದ ಅನುಭವ ಆಗಬೇಕು, ಶಿಕ್ಷೆ ಆಗಬೇಕು. ಅವನು ಸಜ್ಜನನಾದರೆ ಮುಂದೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಉದ್ಧಾರ ಹೊಂದಲಿ, ಅದನ್ನೂ ನೀವೇ ಮಾಡಿಸಿ. ಆದರೆ ಈಗ ಅವನ ಯೋಗ್ಯತೆ, ಅವನ ಪೂರ್ವಕರ್ಮಗಳಿಗೆ ತಕ್ಕ ಹಾಗೆ ಪಾಪಕರ್ಮಗಳನ್ನು ಮಾಡಿಸ್ಬೇಕು. ಇನ್ನು ದುರ್ಜನರೇ ಆಗಿದ್ದರೆ, ಅಯೋಗ್ಯರು ತಾಮಸರೇ ಆದರೆ ಕೊನೆವರೆಗೂ ಅವರಿಂದ ಈ ದುಷ್ಕರ್ಮಗಳನ್ನೇ ಮಾಡಿಸಿ ಅವರನ್ನು ತಮಸ್ಸಿಗೆ ಕಳಿಸಬೇಕು ಅಂತ ದೇವರ ಆಜ್ಞೆ ಇದೆ. ಆ ಆಜ್ಞೆ ಇದ್ದದ್ದರಿಂದ ಆ ರೀತಿ ಮಾಡ್ತಾರೆ. ತತ್ವಜ್ಞಾನ್ ಮುಕ್ತಿಭಾಜ ಸುಖಯಸಿ ಗುರೋ ಯೋಗ್ಯತಾ ತಾರತಮ್ಯಾದ್ ಆಧತ್ಸೆ ಮಿಶ್ರಬುದ್ಧಿಯು ಸ್ತ್ರಿದಿವ ನಿರಯ
ಭೂಗೋಚರಾನ್ ನಿತ್ಯಬದ್ಧಾನ್. ತತ್ವಜ್ಞಾನವನ್ನು ಕೊಟ್ಟು ಉತ್ತಮರಾದವರಿಗೆ ಮೋಕ್ಷದಲ್ಲಿ ಸುಖವನ್ನು ಕೊಡುವವರು ಇವರೇ. ಮಿಶ್ರ ಬುದ್ಧಿ ಇದ್ದವರಿಗೆ ಮಿಶ್ರವಾದ ಕರ್ಮಗಳನ್ನೇ ಅವರಿಂದ ಮಾಡಿಸಿ ನಿತ್ಯ ಸಂಸಾರಿಗಳನ್ನಾಗಿ ಮಾಡುತ್ತಾರೆ. ಅತ್ಯಂತ ಅಯೋಗ್ಯರಾಗಿದ್ದರೆ, ತಮೋಯೋಗ್ಯರಾಗಿದ್ದರೆ ಅವರಿಂದ ದುಷ್ಟಕರ್ಮಗಳನ್ನೇ ಮಾಡಿಸಿ ಮಿಥ್ಯಾಜ್ಞಾನವನ್ನೇ ಕೊಟ್ಟು ತಮಸ್ಸನ್ನೇ ಕೊಡ್ತಾರೆ. ಇದೆಲ್ಲ ಪರಮಾತ್ಮನ ಆಜ್ಞೆಯಿಂದ. ವಿಷ್ಣೋ ಆಜ್ಞಾಭಿರಿತ್ಥಂ ಶ್ರುತಿಶತಮಿತಿಹಾಸಾದಿ ಚಾಕರ್ಣಯಾಮ. ಹಾಗಾದರೆ ಪರಮಾತ್ಮನ ಆಜ್ಞೆಯಿಂದ ಮಾಡಿಸಿದ ಮೇಲೆ ಅದೇ ಧರ್ಮ. ಪ್ರಾರಂಭದ ದಿನದಿಂದ ನೀವು ಉಪನ್ಯಾಸವನ್ನು ಕೇಳ್ತಾ ಬಂದಿದ್ದೀರಿ. ಯಾವುದು ಧರ್ಮ, ಯಾವುದು ಅಧರ್ಮ, ಧರ್ಮ ಯಾವುದು, ಅಧರ್ಮ ಯಾವುದು. ಭೀಮಸೇನ ದೇವರಿಗೆ ವೇದವ್ಯಾಸ ದೇವರು ಬಂದು ಹೇಳಿದರು, ಹಿಡಿಂಬೆಯನ್ನು ಮದುವೆಯಾಗಬೇಕು. ಇದು ಹೇಗೆ ಮದುವೆ ಆಗಲಿಕ್ಕೆ ಸಾಧ್ಯ? ಅದು ಧರ್ಮ ಅಲ್ವಲ್ಲ, ಇನ್ನೂ ಅಣ್ಣನ ಮದುವೆಯಾಗಿಲ್ಲ. ಕುಂತಿಯ ಜೊತೆಗೆ ವಾಕ್ಯಾರ್ಥ ಮಾಡಿದರು, ಧರ್ಮರಾಜನ ಜೊತೆಗೆ ಚರ್ಚೆ ಮಾಡಿದರು. ವೇದವ್ಯಾಸ ದೇವರು ಹೇಳಿದ ಮೇಲೆ ಮಾತಾಡಲಿಲ್ಲ ಭೀಮಸೇನ ದೇವರು. ಯಾಕೆ ಅಂದರೆ ವಿಷ್ಣುವಿನ ಆಜ್ಞೆಯನ್ನು ಪರಿಪಾಲನೆ ಮಾಡುವುದೇ ಒಂದು ಧರ್ಮ ಅಷ್ಟೇ. ಹಾಗೆ ಭೀಮಸೇನ ದೇವರಾದಾಗ ನೀವೆಲ್ಲ ಮದುವೆಗೆ ಅಷ್ಟೇ ಈ ವಿಚಾರ ಕಾಣಿಸ್ತದೆ ಅಂತ ತಿಳ್ಕೊಬೇಡ್ರಿ. ಮದುವೆಗೆ ಅಷ್ಟೇ ಅಲ್ಲ ಅದು, ಭೀಮಸೇನ ದೇವರಿಗೆ ಅಂತಹ ಅನಂತ ಕಾರ್ಯಗಳನ್ನು ಮಾಡುವುದಕ್ಕೆ ಪರಮಾತ್ಮ ಆಜ್ಞೆಯನ್ನು ಮಾಡ್ತಾನೆ ವಾಯುದೇವರಿಗೆ. ಆ ಎಲ್ಲ ಕಾರ್ಯಗಳನ್ನು ಅಷ್ಟೇ ಭಕ್ತಿಯಿಂದ ಮಾಡ್ತಾರೆ. ಹಾಗಾಗಿ ಅವರಿಗೆ ಪುಣ್ಯನೇ ಬರ್ತದೆ. ಸರ್ವಕರ್ಮಕರ್ತ್ರ ಸರ್ವಕರ್ಮಕಾರಯಿತ್ರ, ಎಲ್ಲ ಕರ್ಮಗಳನ್ನು ಮಾಡಿಸ್ತಾರೆ. ಎರಡನೇ ಶಬ್ದದ ಅರ್ಥ ಮೊದಲು ಹೇಳಿದೆ ನಾನು. ಎಲ್ಲರಿಂದ ಕರ್ಮಗಳನ್ನು ಮಾಡಿಸ್ತಾರೆ, ತಾವು ಸ್ವತಃ ಮಾಡ್ತಾರೆ. ಕೆಲವರೆಲ್ಲ ಬರೀ ಇನ್ನೊಬ್ಬರ ಕಡೆಯಿಂದ ಮಾಡಿಸೋರು ಇರ್ತಾರೆ. ಜೋರಾಗಿ ಎಲ್ಲರನ್ನು ಕೂಡಿಸಿ ಒಳ್ಳೆಯ ಉಪದೇಶ ಮಾಡಿ, ದೇವರ ಭಜನೆ ಮಾಡಿ, ಸ್ನಾನ ಮಾಡಿ, ಸಂಧ್ಯಾವಂದನ ಮಾಡಿ ಅಂತೆಲ್ಲ ಹೇಳ್ತಾರೆ. ಅವ್ರ ಮಾತು ಕೇಳಿ ಮಾಡೋರು ಭಾಳ ಇರ್ತಾರೆ, ಅವರೇ ಮಾಡೋದಿಲ್ಲ. ಎಲ್ಲರಲ್ಲ, ಹಾಗೆ ಕೆಲವರು ಇರ್ತಾರೆ. ಇವರು ಬರೀ ಮಾಡಿಸೋರ. ಹಾಗಾದರೆ ಮೊದಲೇ ಹೇಳಿಬಿಟ್ರು ರಾಯರು. ಅದಕ್ಕೆ ಸಕಲ ಪ್ರದಾತ, ವಾಯುದೇವರ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಕೊಟ್ಟರು. ಸರ್ವಕರ್ಮ ಕರ್ತ, ಸ್ವಯಂ ತಾವು ಸಕಲ ವೇದೋಕ್ತವಾದ ಅವರಿಗೆ ವಿಹಿತವಾದ ಕರ್ಮಗಳನ್ನು ಒಂದೂ ಬಿಡದೆ ಮಾಡುವವರು ವಾಯುದೇವ. ಟೀಕಾಕೃತ್ಪಾದರು ವಿದ್ಯಾಧಿಕರಣದಲ್ಲಿ ಶ್ರೀಮನ್ಯಾಯ ಸುಧಾದಲ್ಲಿ ಸರಿಯಾಗಿ ಲೆಕ್ಕನೆ ಕೊಟ್ಟು ಬಿಡ್ತಾರೆ. ದೇವಾಹ ಸಮಸ್ತಂ, ಸಂಪೂರ್ಣವಾಗಿ ವೇದವಿಹಿತ ಕರ್ಮಗಳನ್ನು ಮಾಡುವವರು ದೇವತೆಗಳು. ಅರ್ಧಮೇವ ಋಷಯಃ, ಏನು ವಿಹಿತವಾಗಿರುತ್ತದೆ ಅದರಲ್ಲಿ 50% ಮಾಡುವವರು ಋಷಿಗಳು. ದಶಾಂಶತೋ ಮನುಷ್ಯಾಹ, ಮನುಷ್ಯೋತ್ತಮರು ಸಜ್ಜನರು ಪೂರ್ಣ ಶ್ರದ್ಧೆಯಿಂದ ಹಗಲಿರಳು ಧರ್ಮ ಕಾರ್ಯದಲ್ಲಿ ರತರಾದರೆ ಅಬ್ಬಬ್ಬ ಅಂದರೆ ಅವರು ತಮ್ಮ ಜೀವನದಲ್ಲಿ ಎಷ್ಟು ಮಾಡಬಹುದು ಅಂದರೆ 10% ಮಾಡಬಹುದು, 90% ಮಾಡಲಿಕ್ಕೆ ಆಗೋದಿಲ್ಲ ಅವರಿಂದ ಅಂತ. ಹಾಗಾದರೆ ದೇವತೆಗಳು ಸಮಸ್ತವಾದ ವಿಹಿತ ಕರ್ಮಗಳನ್ನು ಆಚರಣೆ ಮಾಡ್ತಾರೆ. ದೇವೋತ್ತಮರಾದ ವಾಯುದೇವರು ಕೇಳಬೇಕೆ, ಅತ್ಯಂತ ಉತ್ತಮ ಕಲ್ಪದಲ್ಲಿ ಅತೀ ಶುದ್ಧವಾಗಿ ಅತ್ಯುತ್ಕೃಷ್ಟವಾದ ರೀತಿಯಲ್ಲಿ ಸಕಲ ಕರ್ಮಗಳನ್ನು ಮಾಡುವವರು ವಾಯುದೇವರು. ಅದನ್ನೇ ಮೊದಲು ಹೇಳಿದರು ರಾಯರು, ಸರ್ವಕರ್ಮ ಕರ್ತ, ತಾವು ಮಾಡಿ ಆಮೇಲೆ ಇನ್ನೊಬ್ಬರಿಂದ ಮಾಡಿಸ್ತಾರೆ. ಸರ್ವಕರ್ಮ ಕಾರಯಿತ್ರ ಅಂಥೇಳೇನೆ ಎಲ್ಲರೂ ಮಾಡಿದ ಕರ್ಮಗಳನ್ನು ವಾಯುದೇವರೇ ಮಾಡಿಸ್ತಾರೆ. ಆದ್ದರಿಂದ ಎಲ್ಲದಕ್ಕೂ ಕೃಷ್ಣಾರ್ಪಣೆ ಹೇಳುವವರು ಅವರೇ. ನೀವು ಸೇವೆ ಮಾಡಿಸಿರ್ತೀರಿ, ಯಾವುದೋ ಒಂದು ದೊಡ್ಡದಾದ ಒಂದು ಸೇವೆ, ಏನೋ ಒಂದು ಅನ್ನದಾನದ ಸೇವೆ ಮಾಡಿಸಿದ್ದೀರಿ ಅಂತ ಇಟ್ಕೊಳ್ಳಿ. ನೀವೇ ಒಬ್ಬರೇ ಎಲ್ಲ ಖರ್ಚು ಮಾಡಿ ಅನ್ನದಾನದ ಸೇವೆ ಎಲ್ಲ ಮಾಡಿಸಿದ್ದೀರಿ. ಕೊನೆಗೆ ಬಂದು ಎಲ್ಲ ಭಕ್ತರು ತೀರ್ಥಪ್ರಸಾದ ಸ್ವೀಕಾರ ಮಾಡುವಾಗ ಬಂದು ಕೃಷ್ಣಾರ್ಪಣೆ ಹೇಳಬೇಕು. ಇನ್ಯಾರೋ ಒಬ್ಬರು ಬಂದರು, ಅವರು ಏನೂ ಮಾಡಿಲ್ಲ, ಸೀದಾ ಬಂದು ಕೃಷ್ಣಾರ್ಪಣ ವಸ್ತು ಅಂತ ಹೇಳಿದ್ರೆ ನಿಮಗೆ ಎಷ್ಟು ಕೋಪ ಬರ್ತದೆ? ಏನು ₹1 ಕೊಟ್ಟಿಲ್ಲ, ಕೊಟ್ಟದ್ದು ಖರ್ಚು ಮಾಡಿದ್ದೆಲ್ಲ ನಾನು, ಇವನು ಬಂದು ಸುಮ್ಮನೆ ಕೃಷ್ಣಾರ್ಪಣೆ ಹೇಳ್ತಾನಲ್ಲ. ನಿನಗೆ ದೇವರ ನಾಮಸ್ಮರಣೆ ಮಾಡಲಿಕ್ಕೆ ಅಧಿಕಾರ ಇದೆ, ಸ್ವಾತಂತ್ರ್ಯ ಇದೆ. ಹರೇ ರಾಮ ಹರೇ ರಾಮ 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 ಹರೇ ಹರೇ ಅಂತ ಹೇಳು, ಯಾರು ಬೇಡ ಅಂತಾರೆ? ಕೃಷ್ಣಾರ್ಪಣೆ ಯಾಕೆ ಹೇಳ್ತೀಯಾ? ನೀನು ಕೊಟ್ಟಿದ್ರೆ ತಾನೇ ಕೃಷ್ಣಾರ್ಪಣೆ ಹೇಳಬೇಕು.
ಏನು ಕೃಷ್ಣನ ಹೆಸರು ಹೇಳಲಿಕ್ಕೂ ನನಗೆ ಅಧಿಕಾರ ಇಲ್ವಾ? ನೀನು ಹೇಳ್ಕೋ ಕೃಷ್ಣ 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 ಅನ್ನು ಅಂತ ಜಗಳಾಡ್ತಿರೋ ಇಲ್ವೋ? ಹಾಗೆ ಎಲ್ಲ ಜೀವರು ಸೇರಿ ವಾಯುದೇವರ ಜೋಡಿ ಜಗಳಾಡ್ಬೋದಲ್ಲ. ಯಾಕೆ ಅಂದರೆ ತಸ್ಮಿನ್ನಪೋ ಮಾತರಿಶ್ವಾ ದಧಾತಿ, ಇಡೀ ಜಗತ್ತಿನಲ್ಲಿ ಎಲ್ಲರೂ ಮಾಡಿದ ಕರ್ಮಗಳನ್ನು ಅವರು ಸಮರ್ಪಣೆ ಮಾಡ್ತಾರೆ. ಈ ಪ್ರಶ್ನೆ ನಾನು ಮಾಡಿಕೊಂಡಿಲ್ಲ, ಏನೋ ವಿನೋದಕ್ಕಾಗಿ. ಟೀಕಾಕೃತ್ಪಾದರು ಈಶಾವಾಸ್ಯ ಭಾಷ್ಯ ಟೀಕೆಯಲ್ಲಿ ಈ ಪ್ರಶ್ನೆ ಮಾಡಿಕೊಳ್ತಾರೆ. ಯಾರ್ಯಾರೋ ಕರ್ಮ ಮಾಡೋದು, ಕೃಷ್ಣಾರ್ಪಣೆ ಹೇಳೋದು ವಾಯುದೇವರು ಹೇಗೆ? ಶ್ರೀಮದ್ ಆಚಾರ್ಯರು ಭಾಷ್ಯದಲ್ಲಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಅವತರಣಿಕೆಯಲ್ಲಿ ಈ ಶಂಕೆಯನ್ನು ಮಾಡಿಕೊಳ್ತಾರೆ ಟೀಕಾಕೃತ್. ಮಾರುತ್ಯೇವ ಯತಶ್ಚೇಷ್ಟ ಸರ್ವ. ಶ್ರೀಮದಾಚಾರ್ಯರು ಅದಕ್ಕೆ ಉತ್ತರ ಕೊಡ್ತಾರೆ. ಯಾರೋ ಮಾಡಿದ ಕೆಲಸಕ್ಕೆ ಕೃಷ್ಣಾರ್ಪಣೆ ಹೇಳಿದವರಲ್ಲ ವಾಯುದೇವರು, ಎಲ್ಲರೊಳಗಿದ್ದು ಮಾಡಿಸಿದವರು ಅವರೇ ಆದದ್ದರಿಂದ ಅವರೇ ಮಾಡಿದ ಕರ್ಮಕ್ಕೆ ಅವರು ಕೃಷ್ಣಾರ್ಪಣೆ ಹೇಳಿದ್ದಾರೆ. ಮಾರುತ್ಯೇವ ಯತಶ್ಚೇಷ್ಟ ಸರ್ವ, ಎಲ್ಲ ಚೇಷ್ಟಾವೂ ಕೂಡ ವಾಯುದೇವರೇ ಮಾಡಿಸೋದು ಅಂದಮೇಲೆ ನಾವೇ ಕೃಷ್ಣಾರ್ಪಣೆ ಹೇಳಲಿಕ್ಕೆ ಸಂಕೋಚ ಪಡಬೇಕು. ಎಲ್ಲ ಮಾಡಿ ಕೈ ಹಿಡಿದು ಮಾಡಿಸಿದ್ದು ಅವರೇಪ, ನಾನು ಯಾವ ಬಾಯಿಯಿಂದ ಕೃಷ್ಣಾರ್ಪಣೆ ಹೇಳಲಿ ಅಂತ. ಹೆಂಗಾದ್ರೆ ಹೇಳೋದೇ ಬಿಟ್ಬಿಡ್ತೀವಿ. ಬಿಡಬೇಡ್ರಿ, ನಿಮ್ಮೊಳಗಿದ್ದು ಹೇಳೋರು ವಾಯುದೇವರು ಅಂತ ತಿಳ್ಕೊಂಬೇಡ್ರಿ, ಮುಗಿದೋಯ್ತು ಅಷ್ಟೇ. ಆದ್ದರಿಂದ ತಸ್ಮಿನ್ ಅಪೋ ಮಾತರಿಶ್ವ ದಧಾತಿ, ವಾಯುದೇವರೇ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ. ಯಾಕೆ ಅಂದರೆ ಸರ್ವಕರ್ಮ ಕಾರಯಿತ್ರ, ಸರ್ವಕರ್ಮ ಫಲಪ್ರದೇನ. ಎಂಥ ದೊಡ್ಡ ಅಧಿಕಾರ ಅದು! ಎಲ್ಲ ಕರ್ಮಗಳ ಫಲವನ್ನು ಕೊಡುವ ಅಧಿಕಾರವನ್ನು ವಾಯುದೇವರಿಗೆ ಕೊಟ್ಟಿದ್ದಾನೆ ಪರಮಾತ್ಮ. ಬರೇ ಕರ್ಮ ಮಾಡಿಸೋದಲ್ಲ ಅನ್ನೋದಕ್ಕೆ ಧೈರ್ಯದಿಂದ ಅವರು ಕರ್ಮ ಮಾಡಿಸ್ತಾರೆ. ನೀವೆಲ್ಲ ನಮ್ಮಿಂದ ಇಂಥ ಕೆಲಸ ಮಾಡಿರಿ ಅಂಥ ಕೆಲಸ ಮಾಡಿರಿ ಅಂತ ಹೇಳ್ತೀರಾ. ಕರ್ಮ ಏನೋ ನಾವು ಮಾಡ್ತೀವಿ, ಫಲ ಸಿಗತ್ತೋ ಬಿಡತ್ತೋ? ಮಾಡಬೇಕಪ್ಪ, ಪ್ರಯತ್ನ ಮಾಡಬೇಕು, ಏನಾಗತ್ತೋ ಆಗ್ತದೆ, ನಮ್ಮ ಕೈಲಿ ಆದಷ್ಟು ಮಾಡಬೇಕು ಅಂತ ಇಷ್ಟೇ ನಾವು ಉತ್ತರ ಕೊಡ್ಬೋದು. ಈ ಸಂದರ್ಭ, ಈ ಪ್ರಸಂಗ ವಾಯುದೇವರಿಗಿಲ್ಲ. ಕರ್ಮ ಮಾಡು, ನಾನು ಫಲ ಕೊಡ್ತೇನೆ ಪರಮಾತ್ಮನ ಅನುಗ್ರಹದಿಂದ ಅಂತ ಹೇಳುವ ಅಧಿಕಾರ, ಆ ಧೈರ್ಯ ವಾಯುದೇವರಿಗಿದೆ. ಸರ್ವಕರ್ಮ ಫಲಪ್ರದೇನ, ಎಲ್ಲ ಕರ್ಮಗಳಿಗೆ ಫಲ ಕೊಡುವವರು ವಾಯುದೇವರು. ಫಲ ಕೊಟ್ಟ ಮೇಲೆ ಅದನ್ನು ಅನುಭವಿಸುವ ಶಕ್ತಿ ಬೇಕಲ್ಲ. ತಿಳ್ಕೊಳ್ರಿ, ಈಗ ನೀವೆಲ್ಲ ತಿಳ್ಕೊಳ್ತಾ ಇರುವುದು 16 ಕಲೆಗಳಲ್ಲಿ ಒಂದು ಕಲೆ ಕರ್ಮ. ಫಲವನ್ನು ಕೊಟ್ಟ ಮೇಲೆ ಆ ಫಲವನ್ನು ಅನುಭವಿಸಬೇಕಲ್ಲ. ಸ್ವಲ್ಪ ಬೇರೆ ಕಲೆಗಳು ಸೇರ್ತವೆ, ಇಲ್ಲ ಅಂತಲ್ಲ. ಫಲವನ್ನು ಅನುಭವಿಸಬೇಕು ಅಂದರೆ ಮನಸ್ಸು ಬೇಕು, ಇಂದ್ರಿಯಗಳು ಬೇಕು, ಅವು ಕಲೆಗಳೇ. ಆದರೆ ಮೂಲಭೂತವಾಗಿ ಕರ್ಮಕ್ಕೆ ಸಂಬಂಧಪಟ್ಟಂತೆ ತಿಳಿತಾ ಇದ್ದೀವಿ ಎನ್ನುವ ದೃಷ್ಟಿಯಲ್ಲಿ ನಾವು ಹೇಳಿದ್ದು. ಹಾಗಾದರೆ ನಾನು ಫಲ ಕೊಡ್ತೇನೆ ಅಂತ ಹೇಳಿ ಹೋಗೋದಿಲ್ಲ, ಆ ಫಲದ ಅನುಭವ ಆಗುವಂತೆಯೂ ಮಾಡುವವರು ವಾಯುದೇವ. ಇಲ್ಲದಿದ್ದರೆ ಅದೂ ಆಗೋದಿಲ್ಲ. ಈ ಕರ್ಮಗಳ ಫಲ ಏನು? ಉದಾಹರಣೆಗೆ ಹೇಳೋದಾದರೆ, ಜನ್ಮಾಂತರದಲ್ಲಿ ಒಳ್ಳೆ ವೈಶಾಖ ಮಾಸ ಯಥೇಚ್ಛವಾಗಿ ಮಾವಿನ ಹಣ್ಣುಗಳನ್ನು ದಾನ ಮಾಡಿದ್ದಾನೆ. ವಸಂತ ಪೂಜೆಯೊಳಗೆ ಮಾವಿನ ಹಣ್ಣಿನ ಸ್ವೀಕರಣೆ ಮಾಡಿ ಎಲ್ಲ ಬಡಿಸಿದ್ದಾನೆ. ಜನ್ಮಾಂತರದಲ್ಲಿ ಆ ಪುಣ್ಯ ಇದೆ. ಈಗ ಮಾವಿನ ಹಣ್ಣು ತಿನ್ನಬೇಕಲ್ಲ ಅವನು. ಆ ಪುಣ್ಯದ ಫಲವಾಗಿ ಈ ಜನ್ಮದಲ್ಲಿ ಇಷ್ಟು ಮಾವಿನ ಹಣ್ಣು ಕರ್ಮ, ಸರ್ವಕರ್ಮ ಫಲಪ್ರದೇನ. ಆ ಕರ್ಮ, ಪೂರ್ವದಲ್ಲಿ ಮಾಡಿದ ಕರ್ಮದ ಫಲ ಏನು? ಫಲ. ಹಾಗಾದರೆ ಮಾವಿನ ಹಣ್ಣಿನ ಫಲ ಅವನಿಗೆ ಸಿಕ್ತು, ಆದರೆ ತಿನ್ನಲಿಕ್ಕಾಗೋದಿಲ್ಲ. ಆರೋಗ್ಯ ಸರಿ ಇರೋದಿಲ್ಲ, ತಿನ್ನಲಿಕ್ಕಾಗೋದಿಲ್ಲ. ಅಥವಾ ಆರೋಗ್ಯವೂ ಚೆನ್ನಾಗಿದೆ, ಏನೋ ಕಾರಣಕ್ಕೆ ಕೈಯಲ್ಲಿ ಹಣ್ಣು ಬಂದರೂ ತಿನ್ನಲಿಕ್ಕಾಗಲಿಲ್ಲ. ಕಾರಣಾಂತರಗಳಿಂದ ಕೈ ತಪ್ಪಿ ಹೋಯ್ತು. ಯಾರೋ ಕಸ್ಕೊಳ್ಬೋದು, ಕೈ ಜಾರಿ ಕೆಳಗೆ ಬೀಳ್ಬೋದು, ಎಲ್ಲಿಯೋ ಕೆಸರಿನಲ್ಲಿ ಹೊಲಸಿನಲ್ಲಿ. ಸಿಕ್ತು, ತಿನ್ನಲಿಕ್ಕಾಗಲಿಲ್ಲ. ಅಲ್ಲ, ನಾನು ಹಣ್ಣು ಕೊಟ್ಟಿದ್ನಲ್ಲ, ಆ ಪುಣ್ಯದ ಫಲ ಹಣ್ಣು. ಹೌದು, ಹಣ್ಣು ಕೊಟ್ಟಿದ್ದೆ, ಹಣ್ಣು ಬಂತು, ತಿನ್ನಲಿಕ್ಕಾಗಲಿಲ್ಲ. ಸರ್ವಕರ್ಮ ಫಲ ಭೋಕ್ತ್ರ, ಸರ್ವಕರ್ಮ ಫಲ ಭೋಜಯಿತ್ರ. ತಾವು ಸ್ವತಃ ಸರ್ವಕರ್ಮದ ಫಲವನ್ನು ಒಳಗಿದ್ದು ಭೋಗ ಮಾಡ್ತಾರೆ, ಇವನಿಂದ ಆ ಭೋಗ ಆಗುವಂತೆಯೂ ಮಾಡಿಸ್ತಾರೆ. ಕರ್ಮಗಳನ್ನು ಮಾಡಿದ ಮಾತ್ರಕ್ಕೆ ಕರ್ಮಗಳು ನಮ್ಮ ಉದ್ಧಾರಕ್ಕೆ ಕಾರಣ ಅಲ್ಲ. ಶುದ್ಧವಾಗಿ ಮಾಡಬೇಕು, ಅಶುದ್ಧವಾಗಿ ಮಾಡಬಾರದು. ಸರ್ವಕರ್ಮ ಶುದ್ಧಿಪ್ರದೇನ, ಸರ್ವಕರ್ಮ ಸಿದ್ಧಿಪ್ರದೇನ. ಇಷ್ಟೆಲ್ಲ ನಮ್ಮಿಂದ ಮಾಡಿಸುವುದರೊಳಗೆ ವ್ಯಗ್ರರಾಗಿ ತಲೆಚಿಟ್ಟಿಡಿದು ವಾಯುದೇವರೇನು ಭಗವಂತನನ್ನು ಮರೆತು ಬಿಡ್ತಾರ? ಒಂದು ಕೆಲಸ ಇನ್ನೊಬ್ಬರಿಂದ ಮಾಡಿಸೋದ್ರೊಳಗೆ ನಾವು ಸುಸ್ತಾಗ್ತೀವಿ.
ಅನಂತ ಜೀವರಾಶಿಗಳಿಂದ ಅನಂತ ಕರ್ಮಗಳನ್ನು ಮಾಡಿಸುವಾಗ ದೇವರನ್ನು ಮರಿತಾರ? ದೇವರನ್ನು ಉಪಾಸನೆ ಮಾಡಲಿಕ್ಕೇ ಮಾಡ್ತಾರವರು. ಸರ್ವಕರ್ಮನಿಷ್ಠ ಭಗವದ್ರೂಪೋಪಾಸಕೇನ, ಆ ಒಂದೊಂದು ಕರ್ಮಗಳೊಳಗೆ ಅಂತರ್ಯಾಮಿಯಾದ ಪರಮಾತ್ಮನನ್ನು, ಕರ್ಮಗಳ ಹಿಂದೆ ಪ್ರೇರಕನಾದ ಪರಮಾತ್ಮನನ್ನು, ಕರ್ಮಗಳ ಮುಂದೆ ಉದ್ದೇಶ್ಯನಾದ ಪರಮಾತ್ಮನನ್ನು ನಿರಂತರ ಚಿಂತನೆ ಮಾಡ್ತಾ ಇರ್ತಾರೆ. ಅವರ ಮನಸ್ಸು ಆಚೆ ಈಚೆ ಸರಿಯೋದಿಲ್ಲ. ಈ ರೀತಿ ಒಂದು ಕರ್ಮ ಅಂತ ತೆಗೆದುಕೊಂಡ್ರೆ ಅದರ ಸುತ್ತಮುತ್ತ ವಾಯುದೇವರು ಎಷ್ಟು ಕಾರ್ಯಗಳನ್ನು ಮಾಡುತ್ತಾರೆ. ಇದನ್ನು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ರಾಯರು ನಮಗೆ ತಿಳಿಸಿಕೊಟ್ರೆ, ಆ ಸಕಲ ಪ್ರದಾತ, ಆ ಕರ್ಮ ಎಂಬ ಕಲೆಗೆ ಅಭಿಮಾನಿಗಳಾದ ಮುಖ್ಯಾಭಿಮಾನಿಗಳಾದ ವಾಯುದೇವರ ತಿಳುವಳಿಕೆಯನ್ನು ಕೊಟ್ಟು ಅವರ ಅನುಗ್ರಹ ಆಗುವಂತೆ ಮಾಡುತ್ತಾರಲ್ಲ, ಇದೇ ನಿಜವಾದ ಆ ಸಕಲ ತತ್ವದ ವಾಯುತತ್ವದ ಪ್ರಧಾನ. ಶ್ರೀರಾಘವೇಂದ್ರ ಸಕಲ ಪ್ರದಾತ. ಇದೇ ರೀತಿ ಭಗವತ್ ತತ್ವವನ್ನು ಮುಖ್ಯವಾಗಿ ಸಕಲ ಅಂದರೆ ಸಕಲ ಕಲಾ ನಿಯಾಮಕ, ಅಭಿಮಾನಿ ಅಂತ ತಗೊಳ್ಬಾರ್ದಾಗ ಸಕಲ ಕಲೆಗಳಿಗೆ ನಿಯಾಮಕನಾದ ಮತ್ಸ್ಯಾದಿ ಅತ್ಯಂತಾಭಿನ್ನವಾದ ಅನಂತ ಕಲೆಗಳಿಂದ ಅಂಶಗಳಿಂದ ಕೂಡಿದ ಸರ್ವೋತ್ತಮನಾದ ಪರಮಾತ್ಮ ಆ ಭಗವತ್ ತತ್ವದ ಉಪದೇಶವನ್ನೂ ಮಾಡಿದ್ದಾರೆ. ಎಲ್ಲ ಗ್ರಂಥಗಳಲ್ಲಿಯೂ ಮಾಡಿದ್ದಾರೆ, ಎಲ್ಲ ಪಂಕ್ತಿಗಳಿಂದಲೂ ಮಾಡಿದ್ದಾರೆ. ದೇವರನ್ನು ಬಿಟ್ಟರೆ ಇನ್ನೇನಿದೆ ಶಾಸ್ತ್ರದಲ್ಲಿ? ಅದರಲ್ಲಿಯೂ ವಿಶೇಷವಾಗಿ ಸುಲಭವಾಗಿ ತಿಳಿಯುವಂತೆ ತಮ್ಮ ಸ್ತೋತ್ರಗಳಿಂದ, ಪ್ರಾತಃ ಸಂಕಲ್ಪ ಗದ್ಯಗಳಿಂದ ಇಂತಹ ಸುಲಭವಾಗಿ ಜನರಿಗೆ ಅರ್ಥವಾಗುವ ರೀತಿಯಲ್ಲಿಯೂ ರಾಮಚಾರಿತ್ರ್ಯ ಮಂಜರಿ, ಅದು ರಾಮನೆಂಬ ಕಲೆಯ ಬಗ್ಗೆ ತಿಳಿಸಿಕೊಟ್ಟರೆ, ಕೃಷ್ಣ ಚಾರಿತ್ರ್ಯ ಮಂಜರಿ ಕೃಷ್ಣನೆಂಬ ಕಲೆಯ ಬಗ್ಗೆ ತಿಳಿಸಿಕೊಡ್ತಾರೆ. ಹೀಗೆ ಬೇರೆ ಬೇರೆ ಅವತಾರಗಳ ಬಗ್ಗೆ ತಮ್ಮದೇ ಆದ ಸ್ತೋತ್ರಗಳು, ವ್ಯಾಖ್ಯಾನಗಳಿಂದ ಉಪದೇಶ ಮಾಡುತ್ತಾರೆ. ಒಟ್ಟಾರೆ ಭಗವಂತನನ್ನು ಹೇಗೆ ವಾಯುದೇವರು ಚಿಂತನೆ ಮಾಡುತ್ತಾರೆ ಅಂತ ತಿಳಿಸುವ ಮೂಲಕವಾಗಿ ಸರ್ವಮೂಲದ ಒಂದು ಕೈಪಿಡಿಯಂತೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಸರ್ವತ್ರ ಸರ್ವದಾ ಸರ್ವಾಕಾರ ಸರ್ವಾಧಾರ ಸರ್ವಾಶ್ರಯ ಸರ್ವೋತ್ಪಾದಕ ಸರ್ವಪಾಲಕ ಸರ್ವಸಂಹಾರಕ ಸರ್ವನಿಯಾಮಕ ಸರ್ವಪ್ರೇರಕ ಸರ್ವಪ್ರವರ್ತಕ ಸರ್ವನಿವರ್ತಕ ಯಥಾಯೋಗ್ಯ ಸರ್ವಜ್ಞಾನಾಜ್ಞಾನಬಂಧ ಮೋಕ್ಷಪ್ರದ ಸರ್ವಸತ್ತಾಪ್ರದ ಸರ್ವಶಬ್ದವಾಚ್ಯ ಸರ್ವಶಬ್ದ ಪ್ರವೃತ್ತಿ ನಿಮಿತ್ತ ಸರ್ವಗುಣ ಅತಿ ಪರಿಪೂರ್ಣತಮ ಸರ್ವದೋಷಾತಿದೂರ ಸರ್ವಾಚಿಂತ್ಯ ಸರ್ವೇಶ್ವರ ಸರ್ವಾತ್ಯಂತ ವಿಲಕ್ಷಣ ಸ್ವಗತಭೇದ ವಿವರ್ಜಿತತ್ವಾದಿನ ಭಗವದ್ದ್ರಷ್ಟೃಣಾಂ ಅಂತಾರೆ. ಹೀಗೆ ಪರಮಾತ್ಮನ ಗುಣಗಳನ್ನು ವಾಯುದೇವರು ಉಪಾಸನೆ ಮಾಡುತ್ತಾರೆ ಅಂತ ರಾಯರು ತಿಳಿಸಿಕೊಡ್ತಾರೆ. ಅಂದರೆ ಆ ಭಗವತ್ ತತ್ವ ಹೇಗಿದೆ ಅನ್ನುವುದನ್ನು ನಮಗೆ ಅತೀ ಸುಲಭವಾಗಿ ತಿಳಿಸಿಕೊಡ್ತಾರೆ, ಸಂಗ್ರಹವಾಗಿ. ಈ ಒಂದೊಂದನ್ನು ತಿಳಿಯಲಿಕ್ಕೆ ನಾವು 10 ಗ್ರಂಥಗಳನ್ನು ಓದಬೇಕು. ಅದೆಲ್ಲದರಲ್ಲಿ ಹೇಳಿದ್ದರ ಸಾರ ಸಂಗ್ರಹ ಮಾಡಿ ನಮಗೆ ತೋರಿಸಿಕೊಡ್ತಾರೆ. ಹೀಗೆ ನೀವು ದೇವರ ಬಗ್ಗೆ ಚಿಂತನೆ ಮಾಡಿ. ಇದನ್ನೆಲ್ಲ ಉಪಾಸನೆ ಮಾಡಲಿಕ್ಕೆ ನಮ್ಮ ಯೋಗ್ಯತೆ ಅಲ್ಲ, ಅದು ವಾಯುದೇವರು ಮಾಡುತ್ತಾರೆ. ನಾವು ಸ್ಮರಣೆ ಮಾಡಬೇಕು, ವಾಯುದೇವರು ಹೀಗೆ ಉಪಾಸನೆ ಮಾಡುತ್ತಾರೆ ಅಂತ ತಿಳಿಯಬೇಕು. ತಿಳಿಯಿರಿ ಅಂತ ಆ ಸಕಲ ತತ್ವವನ್ನು, ಭಗವತ್ ತತ್ವವನ್ನು ನಮ್ಮ ಮನಸ್ಸಿಗೆ ದಾನ ಮಾಡಿಕೊಟ್ಟವರು ರಾಯರು ಅನ್ನುವ ದೃಷ್ಟಿಯಲ್ಲಿ ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜದ್ವಯ ಭಕ್ತಿಮಭ್ಯ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ.